ಅನುರಾಧ ಮ್ಯಾಮ್, ನೀವು ಹೇಳ್ತಾ ಇದ್ರಿ ಸವಾಲುಗಳಂತೂ ತುಂಬಾ ಇದೆ ಈ ಫೀಲ್ಡ್ ಅಲ್ಲಿ. ಅದು ಕೂಡ ಸಾರಿಗೆ ಅಂತ ಹೇಳಿದ್ರೆ ಆಮ್, ಆ, ತುಂಬಾ ಕಷ್ಟದ ಕೆಲಸ. ಈಗ ನೀವು ಹೇಳ್ತಾ ಇದ್ರಿ ಎಷ್ಟೊಂದು ಹೆಣ್ಮಕ್ಳನ್ನ ಒಡ್ಗೂಡ್ಸೋದು, ಅವರಿಗೆ ತರಬೇತಿ ನೀಡೋದು. ಈಗ ತರಬೇತಿಯ ನಂತರ ಯಾವೆಲ್ಲ ಸವಾಲುಗಳನ್ನ ನೀವು ಎದುರಿಸಿದ್ದೀರಿ? ಜೊತೆಗೆ ಈಗ ಡ್ರೈವ್ ಮಾಡ್ತಾ ಇರುವಂತಹ ಮಹಿಳೆಯರು ಮಾತಾಡ್ತಾರೆ, ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಆ, ಈ ತರಬೇತಿ ನಂತರ ಅವರ ಜೀವನ ಹೇಗಿದೆ, ಏನಂತ ಹಂಚ್ಕೊಳ್ತಾರೆ ಮ್ಯಾಮ್? ಸಿ ಲೈಕ್ ಫಸ್ಟ್ ಹೇಳಿದ್ದು ನಾನು ಕಮರ್ಷಿಯಲ್ ಬ್ಯಾಡ್ಜ್ದು. ಸೊ ಅಲ್ಲಿ ನಮಗೆ ಅಲ್ಲಿಂದನೇ ಶುರುವಾಗಿದ್ದು ಸವಾಲುಗಳು. ಯಾಕಂತ ಹೇಳಿದ್ರೆ ನಮ್ಮದು ಟ್ರೈನಿಂಗ್ ಆಯಿತು. ಟ್ರೈನಿಂಗಿಗೆಲ್ಲ ಮಾರುತಿ ಅವರು ನಮಗೆ ಸಪೋರ್ಟ್ ಮಾಡಿದ್ರು. ಸೊ ಅದು ಬಂದಾಗ ಪ್ರಶ್ನೆ ನಾವೇನು ಮಾಡಿದ್ವಿ ಅಂದರೆ, ಒಂದು ಕಮಿಷನರ್ಗೆ ಹತ್ರ ಹೋಗ್ಬಿಟ್ಟು ನಾವು ಇರೋದನ್ನು ಹೇಳಿದ್ವಿ. ಸೊ ಫಸ್ಟ್ ಟೈಮ್ ಯಾರೂ ಅದನ್ನು ನಮ್ಮನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಸೊ ಅದಾದಮೇಲೆ ನಮಗೆ ಅನಿಸಿದ್ದು, ಇಲ್ಲ ಇದನ್ನು ನಾವೇನಾದರೂ ಒಂದು ಚೇಂಜ್ ತರಲೇಬೇಕು, ಇಲ್ಲಿ ನಮಗೆ ಹೆಣ್ಣು ಮಕ್ಕಳ ಒಂದು ಅವಶ್ಯಕತೆ ಇದೆ. ಯಾಕಂತ ಹೇಳಿದ್ರೆ ನಾವು ನಿರಾತಂಕವಾಗಿ ಒಂದು ಹೆಣ್ಣು ಮಗು ಆತಂಕವಿಲ್ಲದೆ ಓಡಾಡಬೇಕು. ಯಾಕಂದರೆ ಈಗಿನ ಎಲ್ಲ ಪರಿಸ್ಥಿತಿಗಳಲ್ಲೂ ಎಲ್ಲ ಕಡೆ ಬಿಸ್ನೆಸ್ ಮೀಟಿಂಗ್ಸು ಅದು ಇದು ಹೆಣ್ಣು ಮಕ್ಕಳು ಓಡಾಡೋದ್ರಿಂದ ಸೊ ನಮ್ಮ ಕಡೆಯಿಂದ ಏನಾಗುತ್ತೆ 1% ಆದ್ರೂ ನಾವು ಚೇಂಜ್ ಮಾಡೋಕ್ಕೆ ನಾವೇ ನಿಂತ್ಕೋಬೇಕು ಅಂತ ಹೇಳಿ ಕಮಿಷನರ್ ಹತ್ರ ಹೋಗಿ ನಾನು ಮಾತಾಡಿದೆ. ಫಸ್ಟದು ನನಗೆ ಅಷ್ಟೊಂದು ಸರಿ ಹೋಗಲಿಲ್ಲ. 2-3 ಅಷ್ಟೊತ್ತಿಗೆ ಅವರಿಗೂ ಕೂಡ ಅನ್ನಿಸ್ತು, ಇಲ್ಲ ಇದು ಹೆಣ್ಣು ಮಕ್ಕಳು ನಿಜವಾಗ್ಲೂ ಇದರಲ್ಲಿ ಬರಬೇಕು ಅಂತ ಅವರು ನಿಶ್ಚಲವಾಗಿ ಬಂದಿದ್ದಾರೆ, ಇದನ್ನೇನೋ ಮಾಡಬೇಕು ಅಂತೇಳಿ ವಿತಿನ್ 5 ಮಿನಿಟ್ಸಲ್ಲಿ ಅವರು ಅದನ್ನು ಗ್ರಾಂಟ್ ಮಾಡಿಬಿಟ್ರು ಪರ್ಮಿಷನ್ನ. ಏನಂತ ಹೇಳಿದ್ರೆ ಅದು 10ನೇ ಕ್ಲಾಸ್ ಆದಮೇಲೆ ನಾವು ಫಸ್ಟ್ ಬಂದಿದ್ದು ಚಾಲೆಂಜು 10ನೇ ಕ್ಲಾಸ್ ಆದಮೇಲೆ DLಗೆ ಎಕ್ಸಾಮ್ ಕೊಡಬೇಕು ಅಂತ. ಅದು ಫಸ್ಟ್ ನಾವು ಚೇಂಜ್ ಮಾಡಿಸಿದ್ದು. 8ನೇ ಕ್ಲಾಸ್ ಆದಮೇಲೆ ಕೂಡ ಹೆಣ್ಣು ಮಕ್ಕಳಿಗೆ DL ಸಿಗಬೇಕು ಅಂತ ಫಸ್ಟ್ ಅದನ್ನು ಚೇಂಜ್ ಮಾಡಿಸಿದ್ವಿ. 2ನೇದು ಬಂದಿದ್ದು ಕಮರ್ಷಿಯಲ್ ಬ್ಯಾಡ್ಜ್. ಸೊ ನಾವು ಅದನ್ನು ಏನು ಮಾಡಿಸಿದ್ವಿ ಅಂತ ಹೇಳಿದ್ರೆ, ಸರ್ ಈ ಥರ ಎಲ್ಲ ಹೆಣ್ಮಕ್ಳು ಪ್ರಿಪೇರ್ ಆಗಿದ್ದಾರೆ, ಇವ್ರನ್ನ ನಾವು ಅಕಾಮಡೇಟ್ ಮಾಡಬೇಕು ಕೆಲಸದಲ್ಲಿ. ಇದನ್ನು ನಾವು ಹಾಗೆ ಬಿಟ್ಟರೆ ಪಾಪ ಮತ್ತೆ ವಾಪಸ್ ಅವ್ರು, ಯಾಕಂದರೆ ಬ್ರೆಡ್ ಆ್ಯಂಡ್ ಬಟರ್ ಅದು ಆವತ್ತಿನ ಒಂದು ಊಟ, ಅದನ್ನು ನಾವು ಕಿತ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳಿದಾಗ ಅವ್ರೇನು ಹೇಳಿದ್ರು, ಆಯಿತು ಮೇಡಮ್ ಇದಕ್ಕೆ ಏನು ಮಾಡೋಣ ಅಂತೀರಾ? ಸರ್ ಏನಾದರೂ ಒಂದು ಟರ್ಮನ್ನು ನೀವು ಚೇಂಜ್ ಮಾಡ್ಬೋದಾ ನೋಡಿ, ಎಲ್ಲರನ್ನೂ ಕನ್ಸಿಡರ್ ಮಾಡಿ. ಇಲ್ಲಿವರೆಗೂ ನೀವು ಮೆನ್ನ ಮಾತ್ರ ಕನ್ಸಿಡರ್ ಮಾಡಿದ್ದೀರಾ, ಇವತ್ತು ವಿಮೆನ್ನ ಕೂಡ ನೀವು ಕನ್ಸಿಡರ್ ಮಾಡಿ ಏನಾದರೂ ಒಂದು. ಇಲ್ಲ ಮೇಡಮ್ ಇದು ತುಂಬ ತೊಂದರೆ ಆಗುತ್ತೆ, ಮತ್ತು ಹೆಣ್ಣು ಮಕ್ಕಳು ಅಂತ ಹೇಳಿದರೆ ಇವತ್ತು ಹೆಂಗೆ ಓಡಿಸ್ತಾರೆ. ಸರ್ ಇದು ಒಂದು ಪರ್ಮಿಷನ್ ಕೊಟ್ಟು ನೋಡಿ ಏನು ಚೇಂಜಸ್ ಆಗುತ್ತೆ, ಬದಲಾವಣೆಗೆ ನೀವೊಂದು ಹೆಜ್ಜೆ ಇಡಿ, ಅದ್ರ ಜೊತೆಗೆ ನಾವು ನಿಮ್ಮ ಜೊತೆ ಹೆಜ್ಜೆಯನ್ನು ಇಡ್ತೀವಿ ಅಂತ ಹೇಳಿ ನಾವೊಂದು ಬೆಂಬಲವನ್ನು ಕೊಟ್ಟಾಗ ಅವರಿಗೆ ತುಂಬ ಸೀರಿಯಸ್ ಆಗಿ ಅನ್ನಿಸ್ತು, ಏನೋ ಇಲ್ಲಿ ನಡೀತಿದೆ ಅನ್ನೋದೊಂದು. ಇಮಿಡಿಯೇಟಾಗಿ ಅದನ್ನು ಒಂದು ಚೇಂಜ್ ಮಾಡಿಕೊಟ್ರು. ಇವತ್ತು ನಮ್ಮಿಂದ ಏನು ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ, ಎಲ್ಲರೂ 1 ವರ್ಷದ ತನಕ ಕಾಯ್ತಾರೆ ಕಮರ್ಷಿಯಲ್ ಬ್ಯಾಡ್ಜಿಗೆ. ಬಟ್ ಇವತ್ತು ಹೆಣ್ಣು ಮಕ್ಕಳು ಡ್ರೈವ್ ಮಾಡ್ತಿದ್ದೀವಿ ಅನ್ನೋದಕ್ಕೋಸ್ಕರ 7500 kg ಇರೋವಂಥ ವೆಹಿಕಲ್, ತೂಕವಿರುವಂಥ ವೆಹಿಕಲ್ನ ಯಾರೇ ಡ್ರೈವ್ ಮಾಡ್ಬೋದು, ನಾರ್ಮಲ್ DLಲ್ಲಿ ಡ್ರೈವ್ ಮಾಡ್ಬೋದು ಅನ್ನೋ ಒಂದು ಟರ್ಮ್ ಆಗ ಬಿಡುಗಡೆ ಆಯಿತು. ಸೊ ದಟ್ ಈಸ್ ಅ ಸೆಕೆಂಡ್ ಒನ್. ಯಾಕಂತ ಹೇಳಿದ್ರೆ ಹೆಣ್ಮಕ್ಳು ಸೊ ನಾರ್ಮಲ್ DLಲ್ಲಿ ಓಡಿಸ್ಬೋದು. ಸೊ ಸಡಾನ್ ವೆಹಿಕಲ್ಸ್ ನಮಗೆ ಬಂದ್ಬಿಡುತ್ತೆ, ನಮಗೆ ಏರ್ಪೋರ್ಟಿಗೆ ಬೇಕಾಗಿರೋದು ಸಡಾನ್ ವೆಹಿಕಲ್, ಅದು ಬಂದ್ಬಿಡುತ್ತೆ ಅಂತ ಹೇಳಿ ಅದು ಬಂತು. ಅದು ಬಂದ ಮೇಲೆ ನಮಗೆ ಡ್ರೈವಿಂಗಿಗೆ ಸುಲಭವಾಯಿತು. ನಮಗೆ ಡ್ರೈವಿಂಗಿಗೆ ಸುಲಭ ಆದಮೇಲೆ ಸೊ ನಾವು ಯಾರಿಗೆ ಒಂದು ನಮ್ಮ ಒಂದು ಸೇವೆಯನ್ನು ಕೊಡ್ತೀವಿ ಅಂತಂದಾಗ ನನಗೆ ತುಂಬ ನಿಶ್ಚಲವಾಗಿತ್ತು, ನಾವು ಆಟಿಸಮ್ ಕಿಡ್ಸಿಗೆ ಕೊಡಬೇಕು ಸೇವೆಯನ್ನು. ಯಾಕಂತ ಹೇಳಿದ್ರೆ ಇವತ್ತು ಎಷ್ಟೋ ಜನ ಹೆಣ್ಮಕ್ಳಿಗೆ ನನ್ನ ಮಗು ಆಟಿಸಮ್ ಕಿಡ್ ಆದರೆ ನಾನು ಆಕೆಗೆ ಫಿಸಿಕಲಿ ಹೆಲ್ತಿಯಾಗಿ ಇಡಬೇಕು ಅಂತ ಹೇಳಿದ್ರೆ ನಾನು ಅವಳಿಗೆ ಒಂದು ಪಾಠಶಾಲೆಗೆ ಕಳಿಸ್ಬೇಕು. ಸೊ ಅವಳಿಗೆ ಕಳಿಸಿದಾಗ ನಾವು ಬೇರೆ ಬೇರೆ ಯಾವುದೋ ಒಂದು ಕ್ಯಾಬಲ್ಲಿ ಕಳಿಸಿದಾಗ, ಯಾಕೆಂದ್ರೆ ಅವಳು 35 to 40 years ತನಕ ನಾವು ಅವಳಿಗೆ ಒಂದು ಆ ರಕ್ಷಣೆಯನ್ನು ಕೊಡಬೇಕಾಗುತ್ತೆ. ಅವಳು ಹೆಲ್ತಿಯಾಗಿರ್ಬೇಕು ಅಂತ ಹೇಳಿದ್ರೆ, ಅವರ ಆಕ್ಟಿವಿಟೀಸ್ಗೆ ನಾವು ಪ್ರೋತ್ಸಾಹ ಮಾಡಬೇಕು ಅಂದರೆ. ಸೊ ಅಂಥ ಒಂದು ಸೇವೆಯನ್ನು ನಾವು ತಗೊಳ್ಳೋಣ ಅನ್ನೋದು. ಮತ್ತೆ ಒಂದು ಹುಡುಗಿನ ನಾವು ಕಾರಲ್ಲಿ ಕೊಡಿಸ್ಕೊಳ್ಳೋದು ಅಷ್ಟು ಸುಲಭ ಇರಲ್ಲ. ಯಾಕಂದ್ರೆ ಅವಳ ಒಂದು ಇದನ್ನ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಅವಳು ಎಷ್ಟು ನಮ್ಮ ಜರ್ನಿಯಲ್ಲಿ ಒಂದು ಅರ್ಧ ಗಂಟೆ ಹೋಗ್ತೀವೋ 1 hour ಹೋಗ್ತೀವೋ, ಆಕೆಗೆ ನಾವು ಸಪೋರ್ಟ್ ಮಾಡೋ ಥರ ಆಗಬೇಕು. ಆಕೆಗೆ ಮ್ಯೂಸಿಕ್ ಇಷ್ಟ ಆಗುತ್ತಾ, ಅದಕ್ಕೆಲ್ಲ ಚಿಕ್ಕ ಮಕ್ಕಳೇ ಬೇಕಾಗತ್ತೆ. ಅಂದರೆ 18ರಿಂದ 25 ತಾಳ್ಮೆ ಇರುವಂಥ ಹೆಣ್ಮಕ್ಳಾಗಬೇಕು ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ. ಸೊ ಅಂಥ ಒಂದು ಟ್ರೈನಿಂಗನ್ನು ನಾವು ಹೆಣ್ಮಕ್ಳಿಗೆ ಕೊಡಿಸಿ ಸ್ಟಾರ್ಟಿಂಗ್ ನಮ್ಮದು ಜರ್ನಿ ಶುರು ಮಾಡಿದ್ದು ಆಟಿಸಮ್ ಕಿಡ್ಸಿಂದ. 1, 2, 3 ಅಂತ ಹೇಳಿ 40 ಮಕ್ಕಳಿಗೆ ನಾವು 1 ವರ್ಷ ಪೂರ್ವಕವಾಗಿ ಸರ್ವಿಸನ್ನು ಕೊಡ್ತೀವಿ. ಸೊ ಪೇರೆಂಟ್ಸಿಗೆ ಇದೆಲ್ಲ ಖುಷಿ ಆಗ್ತಾ ಹೋಯ್ತು. ಸ್ಟಾರ್ಟಿಂಗ್ ನಮಗೆ ಬರ್ತಾ ಇದ್ದಿದ್ದು ಕಾಲಲ್ಲಿ, ಮೇಡಮ್ ಇದು ಯಾಕೆ ನಾವು ಸೇವೆಯನ್ನು ಕೊಡಬೇಕು, ನಾವು ಯಾಕೆ ನಿಮ್ಮ ಹತ್ರ ಬರಬೇಕು, ಓಲಾ ಉಬರ್ ಇದೆಯಲ್ಲ ಅಂತ ಹಲವಾರು ಬಂತು. ಆಮೇಲೆ ನಾನೇ ಡ್ರೈವ್ ಮಾಡಬೇಕಾದ್ರೆ ಎಷ್ಟೋ ಜನ ಗಂಡು ಮಕ್ಕಳು ನಮಗೆ ಇಲ್ಲೂ ಬಂದ್ರಾ ಅಂತ ಹೇಳಿ ನಮ್ಮನ್ನ ಇದು ಮಾಡಿದ್ದುಂಟು. ಆಮೇಲೆ ಎಷ್ಟೋ ಜನ ನೋಡಿ ನಮ್ಮದು ಪಿಂಕ್ ಕ್ಯಾಬು ಅದೆಲ್ಲ ನೋಡಿ ನಮಗೆ ಕಾನ್ಫಿಡೆನ್ಸ್ ತುಂಬಕ್ಕೆ ಒಂದು ತಮ್ಮನ್ನ ಇದು ಮಾಡ್ತಾ ಇದ್ರು, ವಾವ್ ನೀವು ಇಲ್ಲೂ ಬಂದಿದ್ದೀರಾ ಅನ್ನೋ ಥರ. ಸೊ ಅದು ನಮಗೆ ಪ್ರೇರಣೆಯಾಗೋಯಿತು, ನಾವು ಸರಿಯಾದ ಪಾತಲ್ಲಿದ್ದೀವಿ. ಅಂದರೆ ಹೆಣ್ಣು ಮಕ್ಕಳಿಗೆ ಇದರಲ್ಲಿ ಇನ್ನೂ ಒಂದು ನಾವು ಉತ್ಸಾಹವನ್ನು ಇದು ಕೊಡಬೇಕು ಅಂತ. ಆಟಿಸಮ್ ಕಿಡ್ಸಿಗೆ ಕೊಟ್ವಿ 2015ಇಂದ 16. ಅಲ್ಲಿಂದ ನಾವು ಕಾರ್ಪೊರೇಟಿಗೆ ಬಂದ್ವಿ, ಕಾರ್ಪೊರೇಟ್ ವಿಮೆನಿಗೆ ಸರ್ವ್ ಮಾಡಿದ್ವಿ, ಪ್ರೆಗ್ನೆಂಟ್ ವಿಮೆನಿಗೆ ಸರ್ವ್ ಮಾಡಿದ್ವಿ, ಆಮೇಲೆ ಸೀನಿಯರ್ ಸಿಟಿಸನ್ಗೆ ಕೊಟ್ವಿ.
ಇದೆಲ್ಲ ಮಾಡಿದಾಗ ನನಗೆಲ್ಲೋ ಒಂದ್ ಕಡೆ ಆ ಡೆಸ್ಟಿನೇಷನು ಇನ್ನೂ ಎಲ್ಲೋ ತಲುಪಬೇಕು ನಾವು ಅನ್ನೋದೊಂದು ನನಗೆ ತುಂಬಾ ಇದ್ದಿತ್ತು. ಅದು ಆವಾಗ ಕಂಡಿದ್ದೆ ನಮಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಏರ್ಪೋರ್ಟ್ ಅನ್ನೋದು. ಯಾಕಂದ್ರೆ ಸಾಕಷ್ಟು ಜನ ಹೆಣ್ಮಕ್ಳು ನೈಟ್ ಹೊತ್ತು ಬಿಸ್ನೆಸ್ ಮೀಟಿಂಗ್ಸಿಗೆ ಹೋಗ್ತಾರೆ, ಹಲವು ಇದಕ್ಕೆ ಹೋಗ್ತಾರೆ. ಸೊ ಅಂತ ಮಕ್ಕಳಿಗೆ ರಕ್ಷಣೆನ ನಾವು ಕೊಡಬೇಕಾಗಿರೋದು ಒಂದು ತುಂಬಾ ಒಂದು ಮುಖ್ಯವಾದದ್ದು. ಎಲ್ಲಿಗೆ ಹೋಗಿ ತಲುಪಬೇಕು ಅಂತಂದಾಗ ನಾವು ಅಲ್ಲಿಗೆ ಹೋಗಿ ನಾವು ಪ್ರಶ್ನೆನ ಮಾಡಿದಾಗ ನಮ್ಮನ್ನ ನೋಡಿ ನಕ್ಬಿಟ್ರು. ಅಲ್ಲೂ ಕೂಡ ಸಪೋರ್ಟ್ ಸಿಗ್ಲಿಲ್ಲ? ಅಲ್ಲಿ ಕೂಡ 100% ಸಪೋರ್ಟ್ ಇಲ್ಲ. ಫಸ್ಟೇ ನಮಗೆ ಎಲ್ಲಿ ಅಲ್ಲಿ ಇದಾಯ್ತು ಅಂತಂದ್ರೆ ನಕ್ಬಿಟ್ಟು, ಮೇಡಮ್ ಈ ಥರ ನಿಮ್ಮ ಅವಶ್ಯಕತೆನೇ ಇಲ್ಲ. ಯಾಕಂತ ಹೇಳಿದ್ರೆ ಸಾಕಷ್ಟು ಕ್ಯಾಬ್ಗಳಿದಾವೆ, 2000ದಿಂದ 3000 ಕ್ಯಾಬ್ ಇದಾವೆ. ಇವತ್ತು KSTDC ಇದೆ, ಮೆಗಾ ಇದೆ, ಮೇರು ಇದೆ, ಓಲಾ ಇದೆ, ಓಬರ್ ಇದೆ, ಹಲವಾರು ಕ್ಯಾಬ್ಗಳಿದಾವೆ. ಹೆಣ್ಮಕ್ಳು ಇದರಲ್ಲಿ ಇಲ್ಲಿವರೆಗೂ ಸುರಕ್ಷತೆಯಾಗಿ ನಡೀತಿದೆಯಲ್ಲ, ನೀವು ಬಂದ್ರೆ ಫೇಲ್ಯೂರ್ ಆಗುತ್ತೆ, ಹಲವಾರು ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ಕೊಡಬೇಕಾಗತ್ತೆ, ಬೇಡ ಮೇಡಮ್ ಅಂತ. ಸೊ ಅಲ್ಲಿ ನನಗೆ ಅನ್ಸಿದ್ದು, ಇದು ನನ್ನ ಜಾಗ, ಇಲ್ಲಿ ನಾವು ಬರಬೇಕು. ಎಲ್ಲೋ ಒಂದು ಇಷ್ಟು ವರ್ಷ ಬಂದಿದ್ದಲ್ಲ, ಇದು ನನ್ನ ಜಾಗ, ಇಲ್ಲಿಗೆ ನಾವು ತಗೊಂಡ್ ಬಂದು ನಿಲ್ಸಿದ್ರೆ ನಮ್ಮ ಭಾರತದ ಒಂದು ಇದರಲ್ಲಿ ನಾವು ನಿಂತ್ಕೋತೀವಿ ಅನ್ನೋದೊಂದು ಇದೊಂದು ಸವಾಲು ನಮಗೆ ಬಂದಿದ್ದು. 6 ತಿಂಗಳು ಪ್ರತಿಭಟನೆ ಪ್ರಶ್ನೆಗಳನ್ನ ಹಾಕಿದ್ರು ನಮಗೆ ಯಾರೂ ಪರ್ಮಿಷನ್ ಕೊಡ್ಲಿಲ್ಲ. ಸೊ ನಾನು ಒಂದು ನಿಶ್ಚಯ ಮಾಡಿ ಒಂದು ಮೋದಿ ಅವರಿಗೆ ಒಂದು ಪತ್ರವನ್ನು ಬರೆದೆ. ಇದನ್ನ ಏನಾದರೂ ಒಂದು ನಮ್ಮ ಸ್ಟೇಟ್ ಗವರ್ನಮೆಂಟ್ ಅಲ್ಲಿ ನಾವು ತರಬೇಕು ಸರ್, ನಾನು 6 ತಿಂಗಳಿಂದ ಇದನ್ನ ಹೋರಾಡ್ತಾ ಇದ್ದೀನಿ, ಇದನ್ನ ತರಬೇಕು ಅಂತ ಹೇಳಿ ಇಲ್ಲಿ ಯಾರು ನಮಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂದ ತಕ್ಷಣ ಇಮಿಡಿಯೇಟ್ 1 ವೀಕಲ್ಲಿ ನಮಗೆ ಒಂದು ಅಪ್ರಿಸಿಯೇಷನ್ ಲೆಟರ್ ಬಂತು. ಇದಕ್ಕೆ ಈ ಒಂದು ಸಂಸ್ಥೆಗೆ ಹೆಣ್ಣು ಮಕ್ಕಳಿಗೋಸ್ಕರ ಮುಂದೆ ಬರೋದೇ ಇಂಪಾರ್ಟೆಂಟ್, ಅಂಥದ್ರಲ್ಲಿ ಬಂದಿದ್ದಾರೆ, ಇವರಿಗೆ ನೀವು ಸಪೋರ್ಟನ್ನು ಮಾಡಬೇಕು ಅಂತ ಹೇಳಿ. ಆಗ ನಮ್ಮ ಏರ್ಪೋರ್ಟ್ ಅವರ ಒಂದು ವಿಚಾರಗಳು ತುಂಬ ಬದಲಾವಣೆ ಆಯಿತು, ಅವರ ಮಾತಾಡೋ ರೀತಿ ಬದಲಾವಣೆ ಆಯಿತು. ಇಲ್ಲ, ನಾವಿದನ್ನೇನೋ ಒಂದು ಇಷ್ಟು ಮುಂದುವರೆದು ಬಂದಿದೆ ಅಂದರೆ ಇವರು ಕೂಡ ಸೀರಿಯಸ್ ಆಗಿದ್ದಾರೆ, ನಾವು ಇವ್ರಿಗೆ ಏನಾದ್ರು ಒಂದು ಸಪೋರ್ಟ್ ಮಾಡಬೇಕು ಅಂತ ಹೇಳಿ. ಮೇಡಮ್ ನೀವು ಡೈರೆಕ್ಟಾಗಿ ಬರೋಕ್ಕಾಗಲ್ಲ, ಕರ್ನಾಟಕ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕಡೆಯಿಂದ ನೀವು ಬರಬೇಕು ಅನ್ನೋ ರೀತಿಯಲ್ಲಿ. ಸೊ ಅಲ್ಲಿಗೆ ಹೋದಾಗ ನಮಗೆ ಸಿಕ್ಕಿದ್ದ ಮುಖ್ಯವಾದ ಅಧಿಕಾರಿ ಮಿಸ್ಟರ್ ಕುಮಾರ ಪುಷ್ಕರ್ ಅಂತ ಹೇಳಿ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ KSTDC. ಅವರಿಗೆ ನಾವು ಪ್ರೆಸೆಂಟ್ ಮಾಡುವಂಥ ಒಂದು ಅವಕಾಶ ನಮಗೆ ಸಿಕ್ತು. ಸೊ ಅಲ್ಲಿಗೆ ನಾವು ಅವರಿಗೆ ಹೋದಾಗ ಪ್ರೆಸೆಂಟ್ ಮಾಡಿದಾಗ ಅವರಿಗೆ ಎಷ್ಟು ಸಂತೋಷ ಆಯಿತು ಅಂದರೆ, ಮೇ ಬಿ ನಮಗೆ ಕರೆಕ್ಟ್ ಆಗಿರೋ ಅಧಿಕಾರಿ ಸಿಕ್ಕಿದ್ರು ಅನ್ನೋ ಒಂದು ಸಂಭ್ರಮ ನಮಗೆ. ಅವ್ರು ಹೇಳಿದ್ರು, ಇಲ್ಲ ಮೇಡಮ್ ನಿಮ್ಗೆ ಏನು ಬೇಕೋ ಹೇಳಿ ನಾವು ಮಾಡ್ಕೊಡ್ತೀವಿ. ಓಕೆ, ಅಲ್ಲಿಂದ ಮತ್ತೆ ಮುಂದಿನ ಜರ್ನಿ ಹೇಗಿದೆ ಅಂತ ಕೇಳ್ತಾ ಹೋಗೋಣ. ಮಮತಾ ಮ್ಯಾಮ್, ಈಗ ಹೇಳ್ತಾ ಇದ್ರಿ, ಈಗ ಸವಾಲುಗಳಂತೂ ಇದ್ದೇ ಇದೆ ಪ್ರತಿಯೊಂದು ಕ್ಷೇತ್ರದಲ್ಲಿ. ಈಗ 3 ಜನ ನೀವು ಅತಿಥಿಗಳು ಕೂಡ ವಿಭಿನ್ನ ಕ್ಷೇತ್ರ, ಯಾವ ರೀತಿ ಸವಾಲುಗಳನ್ನ ಎದುರಿಸಿದ್ರಿ ಅಂತ ಗಮನಿಸಬಹುದು. ಈಗ ತರಬೇತಿದಾರರಾಗಿ ನೀವು ಕೂಡ ಕೆಲವೊಂದಷ್ಟು ಸವಾಲುಗಳನ್ನ ಎದುರಿಸ್ತಾ ಇರ್ತೀರಿ. ಒಬ್ಬ ಮಹಿಳಾ ಆಟಗಾರ್ತಿ ಅಥವಾ ನಾಯಕತ್ವದ ಒಂದು ಸವಾಲುಗಳು ಹೇಗಿತ್ತು, ಈಗ ನೀವು ಎದುರಿಸ್ತಾ ಇರುವಂತಹ ಸವಾಲುಗಳು ಹೇಗಿದೆ? ನಾನು ಫಸ್ಟ್ ಟೈಮ್ ಇಂಡಿಯಾ ಆಡಿದಾಗ ಆವತ್ತು ನಾನು ಚೆನ್ನಾಗಿ ಆಡಬೇಕು, ನಮ್ಮ ಇಂಡಿಯನ್ ಟೀಮಿಗೆ ಮೆಡಲ್ ಬರಬೇಕು, ಅದಷ್ಟೇ ತಲೆಯಲ್ಲಿರುತ್ತೆ. ನಮ್ಮ ಗೇಮ್ ಹೆಂಗಿರೆ ಚೆನ್ನಾಗಿ ಆಡಬೇಕು, ನಾವು ಫಸ್ಟ್ ಟೈಮ್ ಇಂಡಿಯಾ ಆಡೋಕ್ಕೆ ಚಾನ್ಸ್ ಸಿಕ್ಕಿದೆ, ಅದೊಂದೇ ತಲೆಯಲ್ಲಿರುತ್ತೆ. ಹಾಗೆ ಆಡ್ತಾ ಆಡ್ತಾ ನಮ್ಗೆ ಎಕ್ಸ್ಪೀರಿಯನ್ಸ್ ಆದಮೇಲೆ ಕ್ಯಾಪ್ಟನ್ ಮಾಡ್ತಾರೆ, ತಂಡದ ನಾಯಕಿಯಾಗಿ ಆಯ್ಕೆ ಮಾಡ್ತಾರೆ. ಆ ರೋಲೇ ಚೇಂಜ್ ಆಗಿರುತ್ತೆ. ಯಾಕಂದರೆ ಟೀಮಲ್ಲಿ ಆಡೋ ಪ್ರತಿಯೊಂದು ಪ್ಲೇಯರ್ಸ್ ಯಾವ ರೀತಿ ಆಡ್ತಾರೆ, ಒಪೋಸಿಟ್ ಟೀಮ್ ಯಾವ ರೀತಿ ಇರುತ್ತೆ, ಅವ್ರ ಮೇಲೆ ನಾವು ಮ್ಯಾಚನ್ನು ಯಾವ ರೀತಿ ಕ್ಯಾಪ್ಟನ್ನ ಕರೆದು ಮೀಟಿಂಗ್ ಮಾಡ್ತಾರೆ. ಈ ರೀತಿ ಸಿಚುವೇಶನ್ ಬರುತ್ತೆ, ಈ ರೀತಿ ಇರುತ್ತೆ, ನಾವು ಪ್ರತಿ ಟೈಮ್ ಬಂದು ಹೇಳೋಕ್ಕಾಗಲ್ಲ, ಟೀಮನ್ನು ಮೇಂಟೈನ್ ಮಾಡೋ ಕೆಲಸ ನಿಮ್ಮದು. ಸೊ ಆ ಟೈಮ್ ನನ್ನ ರೋಲೇ ಚೇಂಜ್ ಆಯಿತು. ನನ್ನ ಗೇಮನ್ನು ನಾನು ನೋಡ್ಕೋಬೇಕು, ಟೀಮಲ್ಲಿ ಎಲ್ಲ ಪ್ಲೇಯರ್ಸ್ನ ಗೇಮನ್ನು ನೋಡ್ಕೋಬೇಕು, ಯಾವ ಸಿಚುವೇಶನಲ್ಲಿ ರೇಡಿಗೆ ಕಳಿಸೋದು, ಅವರ ರೇಡರ್ಸ್ ನಮ್ಮ ತಂಡಕ್ಕೆ ಬಂದಾಗ ನಾವು ಯಾವ ರೀತಿ ಅವರನ್ನು ಟ್ಯಾಕಲ್ ಮಾಡಬೇಕು, ಇದೆಲ್ಲ ಆನ್ ದಿ ಸ್ಪಾಟ್ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಸೊ ಅದೆಲ್ಲ ರೋಲ್ ಕ್ಯಾಪ್ಟನ್ ಆದಮೇಲೆ ಬೇರೆ ಇರುತ್ತೆ. ಕ್ಯಾಪ್ಟನ್ ಆಗಿ ಟೀಮನ್ನು ಲೀಡ್ ಮಾಡ್ತೀವಲ್ಲ, ಅಲ್ಲೇ ಒಂದು ಸ್ವಲ್ಪ ನಮಗೆ ಕೋಚಿಂಗ್ ಇದು ಒಂದು ಮೆಂಟಾಲಿಟಿ ಬಂದ್ಬಿಡುತ್ತೆ ಅನ್ಸುತ್ತೆ ನನಗೆ. ಯಾಕಂದ್ರೆ ಅಲ್ಲಿ ನಾವು ಕೋಚ್ನ ರೋಲ್ ಕೂಡ ಮಾಡ್ತೀವಿ. ಕೋಚಸ್ 1-2 ಟೈಮ್ ಔಟ್ ಇರುತ್ತೆ ಹಾಫ್ ಟೈಮಲ್ಲಿ, ಆಮೇಲೆ 2 ಟೈಮ್ ಔಟ್, ಅವಾಗಷ್ಟೇ ಒಂದೆಷ್ಟು 30 ಸೆಕೆಂಡ್ ಮಾತಾಡ್ತಾರೆ. ಆಮೇಲೆ ನಾವು ಕೋರ್ಟಲ್ಲೇ ಇದ್ದು ಯಾವ ರೀತಿ ಆಡಬೇಕು ಎಲ್ಲ ಹೇಳ್ತಾ ಇರ್ತೀವಲ್ಲ, ಅಲ್ಲೇ ನನಗೆ ಕೋಚಿಂಗ್ ಯಾವ ರೀತಿ ಮಾಡಬೇಕು ಆ ರೀತಿ ಒಂದು ನಾಲೆಜ್ ಸಿಕ್ತು. ಪ್ಲಸ್ ನಾನು ಆಡ್ತಾ ಇರಬೇಕಾದ್ರೆ ನನಗೆ ಕೋಚಿಂಗ್ ಮಾಡಬೇಕಂತ ಏನು ಪ್ಲ್ಯಾನೇ ಇರಲಿಲ್ಲ. 2023 ಏಷ್ಯನ್ ಗೇಮ್ಸ್ ಆದಾಗನೂ ನಂಗೆ ಹೇಳಿದರು, ಬನ್ನಿ ನೀವು ಇಂಡಿಯನ್ ಟೀಮ್ಗೆ ಬೇಕು ಅಂದರೆ, ಟೀಮನ್ನು ಕರ್ಕೊಂಡು ಬರ್ತಾರಲ್ಲ, ಅವ್ರು ನೋಡಿರ್ತಾರೆ ಯಾವ ರೀತಿ ಟೀಮನ್ನು ಲೀಡ್ ಮಾಡಿರ್ತಾರೆ, ಆಟ ಆಡಿಸ್ತಾರೆ, ಅಂಥವ್ರನ್ನೇ ಕೋಚಾಗಿ ತಗೊತಾರೆ. ಆಮೇಲೆ ನಮ್ಮ ಆಡಿದ ಎಕ್ಸ್ಪೀರಿಯನ್ಸ್ ಇರುತ್ತೆ. ಯಾಕಂದರೆ ಇಂಡಿಯಾದಲ್ಲಿ ಯಾವ ರೀತಿ ಮ್ಯಾಚನ್ನು ಆಡ್ತೀವ, ಯಾವ ರೀತಿ ಕಬಡ್ಡಿ ಟೂರ್ನಮೆಂಟನ್ನು ನೋಡ್ತೀವ, ಆದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೋದಾಗ ಚೇಂಜೇ ಇರುತ್ತೆ ಗೇಮ್. ಸೊ ಅದೆಲ್ಲ ಇಲ್ಲಿ ಮಕ್ಕಳಿಗೆ ಟ್ರೈನಿಂಗ್ ಮಾಡುವಾಗ ಕೊಟ್ಟರೆ ನಮ್ಗೆ ಮ್ಯಾಚಸ್ ಈಸಿ ಆಗುತ್ತೆ. ನೀವು ಏಷ್ಯನ್ ಗೇಮ್ಸ್ ಎಲ್ಲ ನೋಡಿರ್ತೀರ ಪಕ್ಕ.
ವರ್ಲ್ಡ್ ಕಪ್ ನೋಡಿರ್ತೀರಾ, ನಾವು ವಿನ್ ಆದಾಗ ಒಂದೊಂದ್ 2 ಪಾಯಿಂಟ್ ಅಲ್ಲೇ ವಿನ್ ಆಗ್ತಾ ಇದೀವಿ. ಹೌದು. ಫಸ್ಟಿಗೆ ಕಬಡ್ಡಿ ಅಂದ್ರೆ ಏನು ಅಂತ ಜಾಸ್ತಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಗೊತ್ತಿರ್ಲಿಲ್ಲ. ಆದ್ರೆ ಇವಾಗ ಪ್ರೋ ಕಬಡ್ಡಿ ಸ್ಟಾರ್ಟ್ ಆದ್ಮೇಲೆ ಕಬಡ್ಡಿ ಅಂದ್ರೆ ಒಂದು Leagues. ಕ್ರಿಕೆಟ್ ನ ವ್ಯೂವರ್ಶಿಪ್ ಬಿಟ್ರೆ ಸೆಕೆಂಡ್ ಹೈಯೆಸ್ಟ್ ವ್ಯೂವರ್ಶಿಪ್ ಕಬಡ್ಡಿಗೆ ಕಬಡ್ಡಿಗೆ ಸಿಗ್ತಾ ಇದೆ, ಹೌದು. ಪ್ರೋ ಕಬಡ್ಡಿ ಸಿಗ್ತಾ ಇದೆ. ನಂಗೆ ಹೇಳಕ್ಕೂ ತುಂಬಾ ಖುಷಿ ಆಗ್ತಾ ಇದೆ. ಅಷ್ಟರ ಮಟ್ಟಕ್ಕೆ ಬೆಳೀತಾ ಇದೆ. ಆದ್ರೆ ಅಲ್ಲೂ ಸ್ವಲ್ಪ ನಾವು ಹಿಂದೆ ಇದೀವಿ. ವುಮೆನ್ಸ್ ಕಬಡ್ಡಿ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಚಾನ್ಸ್ ಇದೆ. ಈ ರೀತಿ ನನಗೆ ಟ್ರೈನಿಂಗ್ ಮಾಡುವಾಗ ಒಂದು ಚೇಂಜಸ್ ಮಾಡಬೇಕಾಯ್ತು. ಬಟ್ ನಂಗೆ ಟಫ್ ಅನ್ಸಿಲ್ಲ ಮ್ಯಾಮ್, ಯಾಕಂದ್ರೆ Okay. ಅದೇ ನಾನು ಲೀಡ್ ರೋಲ್ ಮಾಡ್ತಾ ಇದ್ದೆ ಅಲ್ಲ, ಹಾಗಾಗಿ ಟೀಮನ್ನ ಕರ್ಕೊಂಡೋಗಾದ್ರೆ ಒಂದು ಭಯ ಇರುತ್ತೆ. ಯಾಕಂದ್ರೆ ನೀವು ಆಡುವಾಗ ನಿಮ್ಗೆ ಗೊತ್ತು ನೀವು ಎಷ್ಟು ಚೆನ್ನಾಗಿ ಆಡ್ತೀರಾ, ನೀವು ಯಾವ ಟೈಮಲ್ಲೂ ಪಾಯಿಂಟ್ ತಗೊಂಡ್ಬರ್ತೀರಾ. ಆದ್ರೆ ನಾವು ಕೋಚ್ ಆಗಿದ್ದಾಗ ಇನ್ನೊಬ್ಬರ ಮೇಲೆ ನಂಬಿಕೆ ಇಟ್ಕೋಬೇಕು. ಹೌದು. ಅಲ್ಲೂ ಡೌಟ್ ಇರುತ್ತೆ ನನ್ಗೆ, ಅವ್ರು ಮಾಡ್ತಾರಾ ಇಲ್ವಾ, ಇಲ್ವಾ, ಗೊತ್ತಾ ಹೌದಾ, ಇಲ್ವಾ. ಗೊತ್ತಾ ಯಾಕಂದ್ರೆ ಇಲ್ವಾ. ದೊಡ್ಡ ಟ್ಯಾಗ್ ನಮ್ಗ್ ಬರುತ್ತೆ. ನೀನ್ ಕೋಚ್ ಆಗಿದ್ದಾಗ ಹಂಗಾಯ್ತು. ಸೊ ನಾನ್ ಆಡ್ದಾಗ ಮೆಡಲ್ ಇದೆ, ಅದು ಬೇರೆ ಮೆಡಲ್. ಕೋಚ್ ಆಗಿ ಸಿಕ್ಕಿರೋ ಮೆಡಲ್ ಬೇರೆ ಇರುತ್ತೆ, ಹೌದು. ರೆಸ್ಪಾನ್ಸಿಬಿಲಿಟಿ ಬೇರೆ ಇರುತ್ತೆ. ಎಲ್ಲ ಮಕ್ಕಳನ್ನ ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಅನ್ನೋದು ಕೂಡ ಬೇರೆ ಇರುತ್ತೆ. ಓಕೆ, ಈಗ ಬರುವಂತಹ ಹೊಸ ಕ್ರೀಡಾಪಟುಗಳು ಅಥವಾ ಕಬಡ್ಡಿಯನ್ನ ಆಯ್ಕೆ ಮಾಡುವಂತಹ ಹೆಣ್ಣು ಮಕ್ಕಳಿಗೆ ನೀವು ಏನ್ ಹೇಳ್ತೀರಿ? ಯಾವುದನ್ನ ಪ್ರಮುಖವಾಗಿ ಅವ್ರ ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ? ಒಂದು ಇವ್ರು ಹೇಳ್ತಾ ಇದ್ರು ಭುವನೇಶ್ವರಿ ಅವರು, ಡಿಸ್ಟ್ರಾಕ್ಟ್ ಆಗಬಾರ್ದು, ನೀವು ಅದನ್ನ ಒಂದರಲ್ಲೇ ಫೋಕಸ್ ಮಾಡ್ಬೇಕಾಗತ್ತೆ ಅಂತ. ಸೊ ಇವಾಗಿನ ಮಹಿಳಾ ಕ್ರೀಡಾಪಟುಗಳ ಮನಸ್ಥಿತಿ ಹಾಗೆ ಇದೆಯಾ? ಏನ್ ಅನ್ಸುತ್ತೆ ಮ್ಯಾಮ್ ನಿಮ್ಗೆ? ಜನರೇಷನ್ ಎಲ್ಲ ಫೀಲ್ಡ್ ಬೇರೆ ಬೇರೆ ಇರ್ಬೋದು, ಮೆಂಟಾಲಿಟಿ ಒಂದೇ ಇದೆ ಅನ್ಸುತ್ತೆ ನನ್ಗೆ. ಓಕೆನಾ. ಇವಾಗ ಸೋಷಿಯಲ್ ಮೀಡಿಯಾದ ಮೇಲೆ ಜಾಸ್ತಿ ಅಟ್ರಾಕ್ಟ್ ಆಗ್ತಾ ಇದ್ದಾರೆ. ಇವಾಗ ನಾವು ಪ್ರಾಕ್ಟೀಸ್ ಮಾಡುವಾಗ ನಮ್ಮ ಹತ್ರ ಫೋನ್ ಇದ್ರು ನಾವು ನೋಡ್ತಾ ಇರ್ಲಿಲ್ಲ. ಬಟ್ ಇವಾಗ ಕ್ಯಾಂಪಿಗೆ ಹೋದಾಗ ಫೋನ್ ತಗೊಂಡಿಲ್ಲ ಅಂದ್ರೆ ಮಿಡ್ ನೈಟ್ 2 ಗಂಟೆಗೆಲ್ಲ ಮಲ್ಕೊಳ್ಳೋದು, ಬೆಳಿಗ್ಗೆ ಪ್ರಾಕ್ಟೀಸೇ ಮಾಡಲ್ಲ. ಸೊ ಕ್ಯಾಂಪ್ ಸ್ಟಾರ್ಟ್ ಆದಾಗ ಫೋನ್ ತಗೊಂತೀವಿ ನಾವು. ಅಂದ್ರೆ ನಮ್ ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಅವರಿಗೆ ಇರುತ್ತೆ ಇಲ್ವೋ ಗೊತ್ತಿಲ್ಲ. ಅವ್ರಿಗೆ ಮೇನ್ ಏನಿರುತ್ತೆ ಗೊತ್ತಾ, ನಮ್ಮ ಡ್ಯಾಡಿ ಮಾತಾಡ್ತಾರೆ ಮೇಲೆ, ಇಲ್ಲ ನಮ್ಮ ಫೆಡರೇಷನ್ ಅಲ್ಲಿ ಮಾತಾಡ್ತಾರೆ, ಇಲ್ಲ ಅಲ್ಲಿಂದ ಇನ್ಫ್ಲುಯೆನ್ಸ್ ಮಾಡಿಸ್ತೀವಿ, ಹಂಗಾಡ್ತೀವಿ, ಈ ಟಾರ್ಗೆಟ್ ಅನ್ನೇ ಇಟ್ಕೊಂಡು ಬರ್ತಾರೆ. ಆ ಡೆಡಿಕೇಶನ್ ಆಗ್ಬೋದು, ಹಾರ್ಡ್ ವರ್ಕ್ ಆಗ್ಬೋದು. ನನ್ ವುಮೆನ್ ಅಂತ ಹೇಳ್ತಾ ಇಲ್ಲ, ಇದು 2 ಫೀಲ್ಡ್ ಅಲ್ಲಿ ಇದೆ ನನ್ ಸ್ಪೋರ್ಟ್ಸ್ ಅಲ್ಲಿ. ಸೊ ಸ್ವಲ್ಪ ಇನ್ಫ್ಲುಯೆನ್ಸ್ ಎಲ್ಲ ಜಾಸ್ತಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅವಾಗ ನಾವು ಯಾರು ಬೆಸ್ಟ್ ಇದಾರೆ ಅವರನ್ನ ಮಾತ್ರ ತಗೊಂತೀವಿ ಅಂತ ಕೋಚಿಂಗ್ ಅಲ್ಲಿ ನಾವು ಹೇಳಿದ್ರೆ ಭಯ ಬರುತ್ತೆ ಅವರಿಗೆ. ಸೊ ಕೋಚ್ ಅಲ್ಲಿ ಸ್ಟ್ರಾಂಗ್ ಆಗಿರ್ಬೇಕು. ಮಕ್ಕಳಿಗೆ ನಾನು ಅದೇ ಹೇಳ್ತೀನಿ, ತುಂಬಾ ಡಿಸ್ಟ್ರಾಕ್ಷನ್ ಇದ್ದೇ ಇದೆ. ಅದಕ್ಕೆ ನಾನು ಫಸ್ಟ್ ಪಾಯಿಂಟ್ ನಿಮ್ಗೆ ಹೇಳಿದೀನಿ, ನೀವು ಕಾನ್ಫಿಡೆಂಟ್ ಆಗಿರಿ, ನಿಮ್ಮ ಅಂಬಿಷನ್ ಏನಿದೆ ಅದನ್ನ ನೀವು ತಗೊಳ್ಳಿ. ಸೊ ಯಾರಿಗೆ ಏನು ಮಾಡಕ್ಕಾಗಲ್ಲ. ನಿಮ್ಗೆ ಕಾನ್ಫಿಡೆನ್ಸ್ ಇಲ್ಲ, ನಾನ್ ನಿಮ್ಗೆ ಪ್ರೆಷರ್ ಹಾಕ್ತೀನಿ, ನೀನ್ ಮಾಡು, ನೀನ್ ಹಂಗಾಗ್ತೀಯಾ, ನೀನ್ ಚೆನ್ನಾಗ್ ಆಡ್ತೀಯಾ. ಸೊ ಎಷ್ಟಂತ ನಾಳೆ ನಾನಿರಲ್ಲ, ಇನ್ನೊಬ್ಬ ಕೋಚ್ ಬರ್ತಾರೆ, ಅವಾಗ ನಿಮ್ಗೆ ಸಪೋರ್ಟ್ ಸಿಗಲ್ಲ, ನೀವು ಆಡಲ್ಲ. ಅದಕ್ಕಿಂತ ನೀವು ಸ್ಟ್ರಾಂಗ್ ಆಗಿರಿ, ನಿಮ್ಗೆ ಏಮ್ ಇರ್ಬೇಕು, ನಾನು ಇದನ್ನ ಸಾಧಿಸ್ತೀನಿ ಅಂತ. ಫೀಲ್ಡ್ ಸ್ಪೋರ್ಟ್ಸ್ ಅಂದ್ರೆ ತುಂಬಾ ಕಷ್ಟ ಇದೆ ಕಬಡ್ಡಿ. ಯಾಕಂದ್ರೆ ಒಂದು ಮ್ಯಾನ್ ಟು ಮ್ಯಾನ್ ಕಾಂಟ್ಯಾಕ್ಟ್ ಗೇಮ್, ಯಾವಾಗ ಬೇಕಾದ್ರೂ ಇಂಜುರಿ ಆಗ್ಬೋದು. ಅಲ್ಲಿ ಇಂಜುರಿ ಆಗಿ ಮತ್ತೆ ಹೆಂಗ್ ಆಡ್ಬೋದು ಅನ್ನೋದು. ಇವಾಗ ಕರ್ನಾಟಕ ಧನಲಕ್ಷ್ಮಿ ವರ್ಲ್ಡ್ ಕಪ್ ಆಡ್ಕೊಂಡ್ ಬಂದಿದ್ದಾರೆ. ಅವರಿಗೆ ಲಾಸ್ಟ್ 2 year ಬ್ಯಾಕ್ ನೀ ಇಂಜುರಿ ಆಗಿತ್ತು. ಒಂದ್ಸಲ ಇಂಜುರಿ ಆದ್ಮೇಲೆ ಫ್ಯಾಮಿಲಿ ಸಪೋರ್ಟ್, ಕೋಚಸ್ ಸಪೋರ್ಟ್, ಅವ್ರು ನಮ್ಮ ಮೇಲೆ ತೋರಿಸೋ ಕಾನ್ಫಿಡೆನ್ಸ್. ಯಾಕಂದ್ರೆ ನಾವು ಮತ್ತೆ ಗೇಮ್ ಅಲ್ಲಿ ಹೋಗ್ತೀವಲ್ಲ, ಎಲ್ಲರೂ ಅವಳು ಏನಿಲ್ಲ, ಅವಳದ್ದು ಇಂಜುರಿ ಆಗಿದೆ, ಅವಳು ಆಡಲ್ಲ, ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ನಿನ್ನ ಹತ್ರ ನಿನ್ಗೆ ಕಾನ್ಫಿಡೆನ್ಸ್ ಇದೆಯಾ, ನೀನ್ ಏನಾದ್ರೂ ಸಾಧಿಸ್ಬೋದು. ಸೊ ಅದನ್ನ ನಾವು ಕೋಚಸ್ ಹೇಳ್ಬೇಕು, ಪೇರೆಂಟ್ಸ್ ಹೇಳ್ಬೇಕು. ಏನೇ ಸಾಧನೆ ಮಾಡ್ಬೇಕಂದ್ರೆ ನಮ್ ಫಸ್ಟ್ ಸ್ಟೆಪ್ ಮನೆ ಅಲ್ವಾ. ಸೊ ಮನೆಯಲ್ಲಿ ತುಂಬಾ ಚೆನ್ನಾಗಿ ಸಪೋರ್ಟ್ ಇರ್ಬೇಕು. ಅಲ್ಲಿ ಬಾಯ್ಸ್ ಗರ್ಲ್ಸ್ ನ ಒಂದು ಡಿಫ್ರೆನ್ಶಿಯೇಟ್ ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ಓಕೆ, ಖಂಡಿತ. ಈಗ ನಮ್ಮ ಟಾಪಿಕ್ ಕೂಡ ಗಮನಿಸಬಹುದು ನೀವು, ನಾರಿ ಶಕ್ತಿ ಸಾಧನೆಯಲ್ಲಿ ಸಮಾನತೆ ಅಂತ. ಈ ಫೀಲ್ಡ್ ಅಲ್ಲಿ ಅಥವಾ ಆಧ್ಯಾತ್ಮಿಕ ಅಥವಾ ಮಂತ್ರಘೋಷಗಳನ್ನ ಇಷ್ಟೊಂದು ನಿರರ್ಗಳವಾಗಿ ಹೇಳುವಂತ ಈ ಫೀಲ್ಡ್ ಅಲ್ಲಿ ಈ ಒಂದು ಟ್ಯಾಗ್ ಲೈನ್ ಅನ್ನ ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಭುವನೇಶ್ವರಿ ಅವರೇ? ಇಲ್ಲಿ ನಾ ಏನ್ ಹೇಳೋದ್ ಬಯಸ್ತೇನಂದ್ರೆ, ಸಮಾನತೆ ಅಂದ್ರೆ ನಾವಿಲ್ಲಿ ಪುರುಷರಿಗೆ ಕಾಂಪಿಟೇಷನ್ ಕೊಡ್ಲಿಗತ್ತಿಲ್ಲ. ನಾವು ಏನ್ ಹೇಳ್ಲಿಗತ್ತೀವಿ ಅಂದ್ರೆ, ನಾವು ಕೆಪಬಲ್ ಇದ್ದೀವಿ, ನಾವು ಮಾಡ್ಬೋದು. ಈಗ ನೀವ್ ಹೆಂಗ್ ಎಲ್ಲಾ ಕೆಲ್ಸನ ಅಚ್ಚುಕಟ್ಟಾಗಿ ನಡೆಸ್ತೀರಾ, ಹಂಗ್ ನಾವು ಮಾಡ್ಬೋದು ಅಂತ ಹೇಳ್ತಾ ಇದೀವಿ. ಮತ್ ನೀವೇ ನೋಡ್ಬೋದು, ಮೊದ್ಲು ಹೆಣ್ಮಕ್ಳಿಗೆ ಅಂದ್ರೆ ಮನೆಯಲ್ಲೇ ಅವ್ರು ಸೀಮಿತ ಆಗಿದ್ರು, ಹೊರಗೆ ಬರ್ಲಿಕ್ಕೆ ಕೊಡ್ತಿರ್ಲಿಲ್ಲ. ಮತ್ತು ಮನೆಯಲ್ಲಿ ಇದ್ಕೊಂಡು ಅದೇ ಗೃಹ ಕಾರ್ಯವನ್ನೇ ಮಾಡಬೇಕಾಗಿತ್ತು, ಸೇವೆಯನ್ನೇ ಮಾಡಬಹುದಿತ್ತು. ಬಟ್ ಬರ್ತಾ ಬರ್ತಾ ನೀವೇ ನೋಡ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ ಅವ್ರು ಬಂದಿದ್ದಾರೆ. ಆಲ್ ವಿಚ್ ಎವರ್, ಯಾವ ಕ್ಷೇತ್ರ ಬಿಟ್ಟಿಲ್ಲ ಅಂತ ಇಲ್ಲ. ಪೊಲೀಸ್ ಆಗಿರ್ಬೋದು, ಮತ್ತು ಆರ್ಮಿ, ಡಿಟೆಕ್ಟಿವ್, ಆಕ್ಟರ್, ಸಿಂಗರ್ ಇತ್ಯಾದಿ ಎಲ್ಲ ಕ್ಷೇತ್ರದಲ್ಲೂ ಹೆಣ್ಮಕ್ಳಿದ್ದಾರೆ. ಬಟ್ ಇದು ಪೌರೋಹಿತ್ಯ ಅಂದ ತಕ್ಷಣ ಪೌರೋಹಿತ್ಯ ಅಂತ ಹೇಳಿ ಕೇಳ್ತಾರೆ. ಈ ಫೀಲ್ಡ್ ಯಾಕೆ ಬರಬಾರ್ದು ಅಂತ ನನ್ನ ಪ್ರಶ್ನೆ. ಇಲ್ಲೂ ಬರ್ಬೋದು, ಇದೇನು ನಾವು ಹೊಸದಾಗಿ ಇಲ್ಲಿ ಆ್ಯಡ್ ಮಾಡ್ತಾ ಇಲ್ಲ. ವೇದ ಪರಂಪರೆ ಏನು ಹೇಳಿದೆ ಅಲ್ಲಿತ್ತು ಅಂತ ಪ್ರೂಫ್ಗಳು ಇವೆ ನಮಗೆ ವೇದದಲ್ಲಿ. ಅದನ್ನೇ ನಾವು ಈಗ ಡಿಸ್ಕಂಟಿನ್ಯೂ ಆಗಿದ್ದನ್ನ ಈಗ
ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಂದ್ರೆ ಬರ್ತಾ ಇದೆ, ನಾನಂತ ಒಬ್ಳೆ ಅಂತ ಇಲ್ಲ, ತುಂಬಾ ಜನ ಮಾಡ್ತಾ ಇದ್ದಾರೆ. ಈಗ ಸಮಾನತೆ ಅಂತ ಮಾತಾಡೋದಾದ್ರೆ ಅದೇ ನಾವು ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಗಣಹೋಮ ಅಂತ ಹೇಳಿ ಇರ್ತದೆ, ನಾವು ಮಾಡ್ತೀವಿ. ಈಗ ಒಬ್ಬ ಪುರುಷ ಪುರೋಹಿತ ಅಂದ್ರೆ ಮೇಲ್ ಪುರೋಹಿತ, ಅವನು ಎಲ್ಲ ಕಲಿತು ಅದನ್ನ ಶಾಸ್ತ್ರೋಕ್ತವಾಗಿ ಹೇಗೆ ವಿಧಿವಿಧಾನ ಎಲ್ಲ ತಿಳಿದುಕೊಂಡು ಮಂತ್ರ ಎಲ್ಲ ಕರೆಕ್ಟಾಗಿ ಶಾಸ್ತ್ರೋಕ್ತವಾಗಿ ಅದನ್ನ ಮಾಡಿ ಮುಗಿಸ್ತಾನೆ. ಹಾಗೆ ಒಬ್ಳು ಈಗ ನಾನೇ ಎಲ್ಲ ನಮ್ಮ ತಂದೆಯವ್ರು ಕಲಿಸಿದ್ದಾರೆ. ಸೊ ಅದನ್ನ ಹೆಂಗಿದೆ ವಿಧಿವಿಧಾನ ಎಲ್ಲ ತಿಳಿದುಕೊಂಡು ಮಂತ್ರವನ್ನ ಸ್ವರಯುಕ್ತವಾಗಿ ಅದನ್ನೂ ಎಲ್ಲ ತಿಳಿದುಕೊಂಡು ಎಷ್ಟೋ ಕಾರ್ಯಕ್ರಮಗಳನ್ನ ಈಗ ಮಾಡಿಕೊಟ್ಟಿದ್ದೇನೆ. ಮತ್ತಿದೆ ಅಲ್ವಾ ಸಮಾನತೆ, ಮಾಡಬಹುದು, ಅದರಲ್ಲಿ ಏನೂ ತೊಂದರೆ ಇಲ್ಲ. ಏನಂದ್ರೆ ಅದು ನಮ್ಮ ಕೆಪಾಸಿಟಿ ತೋರಿಸೋದು. ಪ್ರತಿಯೊಂದು ಎಲ್ಲ ಕ್ಷೇತ್ರದಲ್ಲೂ ನಾವು ಕೆಪೇಬಲ್ ಇದ್ದೀವಿ, ಸ್ಟ್ರಾಂಗ್ ಇದ್ದೀವಿ ಅಂದ್ರೆ ಈ ಫೀಲ್ಡ್ನಲ್ಲೂ ಹೆಣ್ಮಕ್ಳು ಮಾಡ್ಬೋದು. ಸೊ ಹೆಣ್ಣಂದ್ರೇನೆ ಶಕ್ತಿ, ಅದೇ ನಾರಿ ಶಕ್ತಿ, ಅದೇ ನಮ್ಮ ಪರಂಪರೆ. ನಮ್ಮ ಕರ್ನಾಟಕದ ಕೆಲವು ಭಾಗದಲ್ಲೂ ಕೂಡ ಇಂಥ ಮಹಿಳಾ ಪುರೋಹಿತಿಗೆ ಮಾಡೋರಿದ್ದಾರೆ. ಅವರು ಕೂಡ ಅಷ್ಟೇ ಒಂದು ಸವಾಲುಗಳನ್ನ ಎದುರಿಸಿ ಒಂದು ಮಟ್ಟಕ್ಕೆ ಬಂದಿದ್ದಾರೆ. ಈಗ ನೀವು PhD ಕೂಡ ಮಾಡ್ತಾ ಇದ್ದೀರಿ. ಮುಂದಿನ ಹಂತದಲ್ಲಿ ಯಾವ ಯೋಚನೆಗಳಿದೆ ನಿಮ್ಗೆ? ಈಗಾಗಲೇ ಸಾಕಷ್ಟು ಹಬ್ಬ ಹರಿದಿನ ಆಗಿರ್ಬೋದು ಅಥವಾ ಮದುವೆ ಕಾರ್ಯಕ್ರಮಗಳಾಗಿರ್ಬೋದು, ಗೃಹ ಪ್ರವೇಶ ಎಲ್ಲಾ ಕಾರ್ಯಕ್ರಮಗಳಿಗೂ ಹೋಗಿ ನೀವು ಮಂತ್ರಗಳನ್ನ ಹೇಳ್ತೀರಿ. ಮುಂದೆ ಏನ್ ಮಾಡ್ಬೇಕು ಅಂತ ಇದೆ ನಿಮ್ಗೆ ಅಂತ? ನಾನಂತೂ ಈಗ PhD ಮಾಡ್ತಾ ಇದ್ದೀನಿ ಮ್ಯಾಮ್. ಮತ್ತೆ ವಿಶೇಷವಾಗಿ ಇಲ್ಲಿ ಹೇಳ್ಬೇಕಂದ್ರೆ ನಾ PhD ಯಲ್ಲೂ ಕೂಡ ಇದೇ ಟಾಪಿಕ್ ಅನ್ನ ಆಯ್ಕೆ ಮಾಡಿದ್ದೀನಿ. ಬಿಕಾಸ್ ಅಲ್ಲೂ ನಾ ಇದನ್ನೇ ಪ್ರೂವ್ ಮಾಡ್ಬೇಕಂತಾನೆ ಇದ್ದೀನಿ. ಯಾಕಂದ್ರೆ ಅದು ತುಂಬಾ ಜನಗಳಿಗೆ ಏನಿದೆ ಅಂದ್ರೆ ತಪ್ಪು ಕಲ್ಪನೆಗಳಿವೆ. ಅಂದ್ರೆ ಹೆಣ್ಣ ಮಾಡಬಾರ್ದು, ಮತ್ತೆ ಗರ್ಭಕೋಶಕ್ಕೆ ತೊಂದರೆ ಆಗತ್ತೆ ಗಾಯತ್ರಿ ಮಂತ್ರ ಹೇಳೋದ್ರಿಂದ, ವೇದ ಮಂತ್ರ ಹೇಳೋದ್ರಿಂದ. ಬಟ್ ನಾ ಹೇಳ್ತೀನಿ ಆ ರೀತಿ ಯಾವುದೂ ಆಗಿಲ್ಲ. ಆಮೇಲೆ ಮಂತ್ರ ಹೇಳಿ, ಈಗ ಎಕ್ಸಾಂಪಲ್ ನೀವು ಅಂದ್ರೆ ಇಲ್ಲಿ ಕೊಡ್ಲಿಕ್ಕೆ ಬಯಸ್ತೀನಿ, ಅಮೃತ ವರ್ಷಿಣಿ ಅಂತ ಇದ್ದಾರೆ, ಸುಧಾಕರ್ ಶರ್ಮಾ ಅವ್ರ ಪುತ್ರಿ. ಅವರು ಕೂಡ ಮತ್ತೆ ವೇದಾಧ್ಯಯನ ಮಂತ್ರ ಎಲ್ಲವನ್ನ ಹೇಳ್ತಾರೆ, ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಮತ್ತೆ ಅವ್ರಿಗೆ 2 ಗಂಡು ಮಕ್ಳಿದಾರಲ್ವಾ, ಸೊ ಅದಕ್ಕದ್ ಸಂಬಂಧನೇ ಇಲ್ಲ. ಆದ್ರೆ ಅದು ತಪ್ಪು ಕಲ್ಪನೆ ಅಂತ ನಾ ಹೇಳ್ತೀನಿ. ಮಾಡ್ಬೋದು. ಈಗ ನನ್ನ ಮುಂದಿನ ಯೋಜನೆ ಅಂದ್ರೆ, ಈಗ ನಾ ಆಲ್ರೆಡಿ ಬ್ರಹ್ಮವಾದಿನಿಯಾಗಿ ಅದೇನು ಹೇಳ್ತಾರಲ್ಲ ಅದನ್ನ ಅಧ್ಯಯನ ಮಾಡಿ ಕಲಿತಾ ಇದ್ದೀನಿ. ಇನ್ನೂ ಪೂರ್ತಿ ಕಲ್ತಿಲ್ಲ, ನಂದು ಅಲ್ಪಮತಿ ಎಷ್ಟು ತಿಳಿದಿದೆ, ಇನ್ನೂ ನಾ ಲರ್ನಿಂಗ್ ಕಂಟಿನ್ಯೂ ಮಾಡ್ತಾನೆ ಇದ್ದೀನಿ. ಮಾಡಿ ಮತ್ತೆ ನನ್ನ ಶಿಷ್ಯಂದ್ರಿಗೆ, ನಂದೇ ಈಗ ಒಬ್ನು ಶಿಷ್ಯ ಇದ್ದಾನೆ ಸ್ಕಂದ ಶರ್ಮಾ ಅಂತ ಹೇಳಿ, ಅವನು 8 ವರ್ಷದ ಹುಡುಗ, ಅವನಿಗೇನು ಕಲಿಸ್ತಾ ಇದ್ದೀನಿ ನಾನು, ಅವನು ಕಲಿತಾ ಇದ್ದಾನೆ. ಹೀಗೆ ಮತ್ತೆ ಯಾರು ಬರ್ತಾರೆ, ತುಂಬಾ ಜನ ನಂಗೆ ಪೇರೆಂಟ್ಸೇ ಕೇಳಿದ್ದಾರೆ ನನ್ನ ಕಾರ್ಯಕ್ರಮವನ್ನ ನೋಡಿ, ನಮ್ ಹೆಣ್ಮಕ್ಳಿಗೂ ಕಲಿಸ್ತೀರಾ, ಕಲಿಸಿ ಅಂತ ಹೇಳಿ. ಅದಕ್ಕೆ ಇದೆಲ್ಲ ನಾನು ಅಪ್ರಿಸಿಯೇಷನ್ ಮತ್ತೆ ಪ್ರೋತ್ಸಾಹ ನೋಡಿ ನಾ ಯಾಕೆ ಒಂದು ವೇದಶಾಲಾ ಅಂದ್ರೆ ವೇದ ಪಾಠಶಾಲಾ ಯಜ್ಞಶಾಲಾ ಯಾಕೆ ಮಾಡ್ಬಾರ್ದು. ಮತ್ ನಮ್ ತಂದೆಯವ್ರದ್ದು ಅದೇ ಯೋಜನೆ ಇದೆ, ಅದಕ್ಕೆ ಅದು ಶೀಘ್ರದಲ್ಲೇ ಬರುತ್ತೆ, ಮಾಡ್ತಾ ಇದ್ದೀವಿ. ಅದರಲ್ಲಿ ಎಲ್ಲರಿಗೂ ಯಾರು ಇಂಟ್ರೆಸ್ಟ್ ಕೊಟ್ಟು ಬರ್ತಾರೆ, ಅದು ಫುಲ್ ಡೆಡಿಕೇಟೆಡ್ ಆಗಿ ಯಾರು ಬರ್ತಾರೆ ಅವ್ರಿಗೆಲ್ಲ ಕಲಿಸ್ತೀವಿ. ಹಾಗೇನು ಏಜ್ ಅಂದ್ರೆ ಸಣ್ಣ ಮಕ್ಕಳಿಗಂದ್ರೆ 6 ಇಯರ್ಸ್ ಆದ್ರೂ ಆಗಿರ್ಬೇಕು. ಬಂದು ಅವ್ರ ಉಪನಯನ ಸಂಸ್ಕಾರವನ್ನ ಪಡೆದು ದೀಕ್ಷೆ ತಗೊಂಡೇನೆ ನಾವು ವೇದಾಧ್ಯಯನ ಆರಂಭ ಮಾಡ್ತೀವಿ. ಹಾಗೆ ಈಗ ಹೆಂಗ್ ಫಾರ್ಮಲ್ ಎಜುಕೇಶನ್ ದಲ್ಲಿ ಇಂಟರ್ನ್ಶಿಪ್ ಅಂತ ಹೇಳ್ತೀವಲ್ಲ, ಆ ತರ ಇದೆಲ್ಲ ಕಲಿತ ಮೇಲೆ ಅವರು ಈ ಪ್ರಯೋಗದ ಕುರಿತು ಆಚಾರ್ಯರೊಡನೆ ಅಡ್ಡಾಡಿ ನೋಡ್ಕೊಂಡು ಯಾವ ತರ ಯಜ್ಞ ಯಾಗ ಅನ್ವಾಧಾನ ಅಂತ ಇರತ್ತೆ, ಅವು ಟರ್ಮ್ಸ್ ಎಲ್ಲ ಕಲಿಬೇಕು, ಯಾವ ರೀತಿ ಏನ್ ಕಾರ್ಯಕ್ರಮ ಮಾಡ್ಬೇಕು ಅದನ್ನೆಲ್ಲ ತಿಳಿದುಕೊಂಡು ಇಂಟರ್ನ್ಶಿಪ್ ಮಾಡ್ಬೇಕು. ನಂತರ ಅವ್ರು ಸ್ವತಂತ್ರವಾಗಿ ಮಾಡ್ಬೋದು. ಈಗ ಪ್ರಮುಖವಾಗಿ ದೇವಸ್ಥಾನಕ್ಕೆ ಹೋಗ್ಬಾರ್ದು, ಮನೆಯಿಂದ ಇವಾಗ್ಲೂ ಕೆಲವೊಂದಷ್ಟು ಭಾಗದಲ್ಲಂತೂ ದೇವ್ರ ಮನೆಗೆ ಕೂಡ ಹೋಗ್ಬಾರ್ದು, ಹೊರಗೆ ಇರಬೇಕು. ಈ ಸಂದರ್ಭದಲ್ಲಿ ಮಂತ್ರಘೋಷಗಳನ್ನ ಹೇಳ್ಬಾರ್ದು, ಸುಮ್ಮನೆ ಸೈಲೆಂಟ್ ಆಗಿರ್ಬೇಕು ಅಂತೆಲ್ಲ ಹೇಳ್ತಾರೆ. ಸೊ ಇದನ್ನ ಯಾವ ರೀತಿ ನಿಜಾನ ಅಥವಾ ಮಾಡಬಹುದಾ, ಈ ಸಂದರ್ಭದಲ್ಲಿ ಹೇಗಿರುತ್ತೆ ಅಂತ? ಇಲ್ಲ, ಇದು ಗುಡ್ ಕ್ವಶನ್, ತುಂಬಾ ಜನ ಕೇಳ್ತಾರೆ. ಹೌದು, ಯಾಕಂದ್ರೆ ಅದು ಹೆಂಗಾಗಿದೆ, ಇದರಲ್ಲೂ ಕೂಡ ಸ್ವಲ್ಪ ಏನಂತ ತಪ್ಪು ಕಲ್ಪನೆಗಳಿವೆ. ಅದು ಮೊದ್ಲಿನ ಜನ ಯಾಕೆ ಹೇಳಿದ್ರು ಅದನ್ನ ಇವರು ಅರ್ಥ ಮಾಡ್ಕೊಳ್ಳಿಲ್ಲ. ಅದನ್ನ ಮತ್ತೆ ಸೇರಿಸಿ ಪ್ರಕ್ಷಿಪ್ತ ಮಾಡಿ ಅದನ್ನ ಒಂದು ಟ್ಯಾಬು ತರ ತಗೊಂಡ್ ಬಂದಿದ್ದಾರೆ. ಅದು ನ್ಯಾಚುರಲ್ ಪ್ರೊಸೆಸ್, ನಾವಾಗೆ ಅದನ್ನ ಮಾಡ್ಕೋತಾ ಇಲ್ಲ, ಅದು ನ್ಯಾಚುರಲ್ ಪ್ರೊಸೆಸ್. ಸೊ ನಾ ಏನ್ ಹೇಳಿಕ್ ಬಯಸ್ತೀನಿ ಅಂದ್ರೆ, ನಾವ್ ಯಾವ ತರ ಮಾಡ್ತೀವಿ ಅಂದ್ರೆ, ಈಗ 6 days ಅಂತೂ ನಾವು ಅದನ್ನ ದೂರ ಇರ್ತೀವಿ, ಅಂದ್ರೆ ಪಾಲಿಸ್ತೀವಿ. ಯಾಕೆ ಪಾಲಿಸ್ತೀವಿ ಅಂದ್ರೆ, ಆಗ ನಮ್ಮಲ್ಲಿ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರತ್ತೆ, ನಾವು ಸೆನ್ಸಿಟಿವ್ ಇರ್ತೀವಿ, ಎನರ್ಜೀಸ್ ಇಲ್ಲಿ ಇಂಪಾರ್ಟೆಂಟ್ ಇದೆ. ಮತ್ತೆ ದೈವ ಶಕ್ತಿ, ದೇವ್ರದ್ದು ಕಾರ್ಯಕ್ರಮ ಅವೆಲ್ಲ ಸೇವೆ ಅಂದ್ರೆ ಅದೊಂದು ಪಾಸಿಟಿವ್ ಸ್ಟ್ರಾಂಗ್ ಎನರ್ಜಿ ಇರತ್ತೆ, ನಮಗದು ತಡ್ಕೊಳಿಕ್ ಆಗಲ್ಲ. ಸೊ ಆ ಸೈಂಟಿಫಿಕ್ ರೀಸನ್ಲಿಂದ ಅವರು ದೂರ ಇರಬೇಕು ಅಂತ ಹೇಳಿದ್ದಾರೆ. ಅದ್ ಬಿಟ್ಟು ಅದು ನೆಗೆಟಿವ್ ಆ ಥರ ಅಲ್ಲ. ನಾವು ಕೂಡ ಅದನ್ನ ಪಾಲಿಸ್ತೀವಿ. 6 days ಅದನ್ನ ಮಾಡಲ್ಲ. ಆದ್ರೆ ಆ ಟೈಮಲ್ಲಿ ಕಾರ್ಯಕ್ರಮ ಇದ್ರೆ ನಮ್ದು ಟೀಮ್ ಇದೆ, ಅಂದ್ರೆ ನಮ್ ಟೀಮಲ್ಲಿ ಗಂಡ್ಮಕ್ಳು ಇದ್ದಾರೆ, ಹೆಣ್ಮಕ್ಳು ಇದ್ದಾರೆ. ಈಗ ನಮ್ ಟೀಮಲ್ಲಿ ಪವಿತ್ರ ಅಂತ ಹೇಳಿದ್ದಾರೆ, ಅವರೆಲ್ಲ ಮಂಡ್ಲಾನು ಹಾಕ್ತಾರೆ, ಮಂತ್ರಾನು ಕಲಿತಾ ಇದ್ದಾರೆ, ಎಲ್ಲಾನು ಮಾಡ್ತಾರೆ. ಸೊ ಈಗ ನಂದ್ 6 days ನಾ ಬರಲ್ಲ ಅಂದ್ರೆ
ಉಳ್ಕೆ ಟೀಮ್ನವ್ರು ಹೋಗ್ತಾರೆ ಹೋಗ್ತಾರೆ. ಈ ತರ. ಆದ್ರೆ ಅದು ಒಂದು ನೆಗೆಟಿವ್ ಅಂತ ಅಲ್ಲ, ನಮಗೆ ರೆಸ್ಟ್ ಬೇಕಾಗಿರತ್ತೆ, ಯಾಕಂದ್ರೆ ಅದು ಪೇನ್ ಎಷ್ಟಿರತ್ತೆ ಹೆಣ್ಮಕ್ಳಿಗೆ ಗೊತ್ತು. ಆ ಕಾರಣದಿಂದಾಗಿ ಆ 6 days ನೀವು ರೆಸ್ಟ್ ತಗೊಳ್ಳಿ ಅಂತ ಹೇಳಿರೋದು. ಓಕೆ ಓಕೆ, ಖಂಡಿತ. ಅನುರಾಧ ಅವರೇ, ಹೇಳ್ತಾ ಇದ್ರಿ ಸವಾಲುಗಳಂತೂ ತುಂಬಾ ಇತ್ತು ಈ ಒಂದು ಸಂಸ್ಥೆಯನ್ನ ಹುಟ್ಟು ಹಾಕೋದಕ್ಕೆ. ಇವಾಗ ಈ ಸಂಸ್ಥೆಯಲ್ಲಿ ಎಷ್ಟು ಜನ ಇದ್ದಾರೆ? ಆ ಹೆಣ್ಣು ಮಕ್ಕಳ ಜೀವನ, ಅವ್ರು ಎದುರಿಸ್ತಾ ಇರುವಂತ ಸವಾಲುಗಳು, ಅಥವಾ ಅವ್ರು ಹೇಳ್ತಾ ಇರುವಂತ ಒಂದು, ಈಗ ಒಂದು ಮನಸ್ಸಿಗಂತೂ ತೃಪ್ತಿ ಇರುತ್ತೆ. ಸೊ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ, ಅವರ ಜೀವನ ಹೇಗಿದೆ? ಇವತ್ತು ನಮ್ದು ಒಂದು 35-40 ಜನ ಹೆಣ್ಣು ಮಕ್ಕಳು ಕಾರನ್ನ ಓಡಿಸ್ತಾರೆ. ನಾನು ಹೇಳ್ದಂಗೆ ನಮ್ಗದು ಪರ್ಮಿಷನ್ ಎಲ್ಲ ಸಿಕ್ಕಿ ಎಲ್ಲ ಆದ್ಮೇಲೆ 2019 ಜಾನ್ವರಿ 7ನೇ ತಾರೀಕು ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಮೊದಲು ಪಿಂಕ್ ಕ್ಯಾಬ್ ಅಂತ ಹೇಳಿ ಹೆಣ್ಮಕ್ಳಿಗೆ ಬಂತು. ಸೊ ಅದು ಬಂದಾಗ ನಾವು ಮಾಡೆಲ್ ಕ್ಯಾಬ್ಸ್ನ ನಾವು ಕೊಡ್ತೀವಿ ಅಂತ ನಾವು ಹೇಳಿದ್ವಿ. ಆಗ 10 ಕ್ಯಾಬನ್ನ ನಾವು ಕೊಟ್ವಿ. ಸೊ ಅವ್ರಿಗೆ ಏನಿತ್ತು ಭಯ ಅಂತ ಹೇಳಿದ್ರೆ, ಲೈಕ್ ಹೆಣ್ಮಕ್ಳು ಇದನ್ನ ಪೂರಕವಾಗಿ ಕೊಡ್ತಾರಾ, ಸೇವೆಯನ್ನ ಸಲ್ಲಿಸ್ತಾರಾ, ಇಲ್ಲ ಅಂದ್ರೆ ಏನಾದ್ರೂ ಒಂದು ನೆಗೆಟಿವ್ ಆಗಿ ತರ್ತಾರೆ. ಯಾಕಂದ್ರೆ ಎಲ್ಲರಿಗೂ ಒಂದು ಅಸಂಪ್ಷನ್ ಇದೆ, ಹೆಣ್ಮಕ್ಳು ಡ್ರೈವ್ ಮಾಡಿದ್ರೆ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ ಅಂತ ಅಲ್ವಾ. ಸೊ ಅದರಿಂದ ನಾವು ಹೊರಗಡೆ ಬಂದಿದ್ದೀವಿ. ಇವತ್ತು ನಾವು ಜನಗಳಿಗೆ ಪ್ರಶ್ನೆಯನ್ನ ಏನಿತ್ತು ಆ ಪ್ರಶ್ನೆ, ಇದಕ್ಕೆ 14 ನ್ಯೂಸ್ ಪೇಪರ್ ಕವರ್ ಮಾಡ್ತಾರೆ. ಅವತ್ತು ಎಲ್ಲಾ ಭಾಷೆಗಳಲ್ಲೂ ಕವರ್ ಮಾಡ್ತಾರೆ. ಮೊಟ್ಟ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇದು ಕರ್ನಾಟಕ ಸರ್ಕಾರ ಹಾಗೂ ವಿಮಾನ ನಿಲ್ದಾಣದಿಂದ ಇದು ಬಂದಿದೆ ಅಂತ ಹೇಳಿ. ಸೊ ಇದಕ್ಕೆ ಎಲ್ಲರೂ ಯಾರು ಹೆಸರು ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಯಾರು ಎಷ್ಟು ದೃಢವಾಗಿ ಕೆಲಸವನ್ನ ಸಾಧಿಸಿದ್ರು ಅನ್ನೋದು, ನಮಗೆ ಅದು ಪರ್ಮಿಷನ್ ಒಂದು ಬೇಕಾಗಿತ್ತು. ಇವತ್ತು ಹೆಣ್ಣು ಮಕ್ಕಳು ನಿರಾತಂಕವಾಗಿ ನೈಟ್ಗೆ ಬುಕ್ ಮಾಡ್ತಾರೆ, ಹೊರ ದೇಶಗಳಿಂದ ಬುಕ್ ಮಾಡ್ತಾರೆ. ನಮ್ಮ ಹೆಣ್ಣು ಮಕ್ಕಳಿಗೆ ಏನಂದ್ರೆ ಒಂದು ಚಾಲೆಂಜು, ನಮ್ಗೆ ಆ ಹೆಣ್ಣು ಮಕ್ಕಳಿಗೆ ಪ್ರಶ್ನೆ ಇರುತ್ತೆ, ನಾವು ಹೊರಗಡೆ ಓಡಾಡ್ತೀವಿ ಮಾಡ್ತೀವಿ, ಸೊ ಹಾಗಾಗಿ ಏನಾದ್ರೂ ಒಂದು ತೊಂದರೆ ಆಗುತ್ತಾ ಅಂತ ಹೇಳಿ. ಸೊ ಇದರಲ್ಲಿ ಖಂಡಿತವಾಗಿಯೂ ಒಬ್ರು ಇಲ್ಲಿವರೆಗೂ ಏನನ್ನೂ ಫೇಸ್ ಮಾಡಿಲ್ಲ. ನಾವು ಹೇಳ್ತೀವಿ ಎಲ್ಲೋ ಒಂದು ಪ್ರಾಬ್ಲಮ್ ಇದ್ದಾಗ ನಾವು ಹೇಳ್ತೀವಿ ಅಯ್ಯೋ ಮೆನ್ನಿಂದ ಪ್ರಾಬ್ಲಮ್ ಆಯ್ತು ಅಂತ. ಬಟ್ ಇವತ್ತು ನಾನು ಹೇಳೋದು ಏನಂತ ಹೇಳಿದ್ರೆ, ಮೆನ್ನು ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಒಂದು ಪಿಂಕ್ ಕ್ಯಾಬ್ ನಿಂತಾಗ ಏನಾಗಿದೆ ಅಂತ ಫಸ್ಟ್ ಅವರು ಬಂದು ಕೇಳ್ತಾರೆ, ಸಪೋರ್ಟ್ ಮಾಡ್ತಾರೆ. ಮತ್ತೆ ಅವರು 3000 ಕ್ಯಾಬ್ ಇರ್ಬೋದು, ನಾವು 50 ಎಣಿಕೆಯಲ್ಲಿ ಇರ್ಬೋದು, ಬಟ್ ದೇ ಅಪ್ರಿಶಿಯೇಟ್ ಅಸ್. ಸೊ ಅದು ನಮಗೆ ತುಂಬಾ ಮುಖ್ಯವಾಗಿ ಸಿಗುತ್ತೆ, ಅವರ ಬೆಂಬಲ. ಎಲ್ಲಾ ಕಡೆನೂ ಎಲ್ಲರ ಬೆಂಬಲ. ಒಂದು ಗಂಡ್ಮಗು ಸಾಧನೆ ಮಾಡ್ತಾನೆ ಅಂತ ಹೇಳಿದ್ರೆ ಹೆಣ್ಮಗು ಅದ್ರ ಹಿಂದೆ ಇರುತ್ತೆ. ಹಾಗೆ ಹೆಣ್ಮಕ್ಳು ಮಾಡ್ತಾರೆ ಅಂದ್ರೆ ಗಂಡ್ಮಕ್ಳು ಕೂಡ ಅದ್ರಲ್ಲಿ ಇರ್ತಾರೆ. ಸೊ ಸಮಾನತೆ ಅಂತ ನಾನು ಇಷ್ಟಪಡ್ತೀನಿ ಇಲ್ಲಿ. ಸೊ ಅವರು ಕೂಡ ನಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾರೆ, ಅವರು ಕೂಡ ಬೆಂಬಲ ಕೊಡ್ತಾರೆ. ಇವತ್ತು ಏರ್ಪೋರ್ಟ್ ಅಲ್ಲಿ ಲೈಕ್ ಹೆಣ್ಮಕ್ಳು ನಮ್ಗೆ ಬುಕಿಂಗ್ಸ್ ಬರೋದೇ ನೈಟ್ ಇಂದ. ನಾವು ಕಂಪ್ಲೀಟ್ ಆಗಿ 7 o'clock ಲಾಗಿನ್ ಆದ್ರೆ ಅರ್ಲಿ ಮಾರ್ನಿಂಗ್ 6 o'clock 8 o'clock ತನಕ ನಾವು ವರ್ಕ್ ಮಾಡ್ತೀವಿ. ಅದ್ರ ಜೊತೆಗೆ ನಮ್ಗೆ ಇಂಟರ್ನ್ಯಾಷನಲ್ ಕಸ್ಟಮರ್ಸ್ ಇವತ್ತು ಜಾಸ್ತಿ ಆಗ್ತಾ ಇದ್ದಾರೆ. ಸೊ ಮತ್ತೆ ನಮ್ಮ ಹೆಣ್ಮಕ್ಳು ಎಷ್ಟೋ ಜನ ಬಾಂಬೆ ಡೆಲ್ಲಿಯಿಂದ ಇರ್ತಾರೆ. ಅವ್ರೇನ್ ಕೇಳ್ತಾರೆ, ಮೇಡಮ್ ನನ್ನ ಮಗಳು ಫಸ್ಟ್ ಟೈಮ್ ಬರ್ತಾ ಇದ್ದಾರೆ, ನಿಮ್ಮನ್ನ ನಂಬಿಕೊಂಡು ನಾವು ಕಳಿಸ್ತಾ ಇದ್ದೀವಿ, ದಯವಿಟ್ಟು ಇದು ನಾವು ಅಂಥದನ್ನ ಪ್ರಿಯಾರಿಟಿ ಆಗಿ ತಗೋತೀವಿ. ಯಾಕಂದ್ರೆ ನಮಗೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ನಮ್ಮನೆ ಹೆಣ್ಮಕ್ಳು ನಾವು ಸುರಕ್ಷಿತವಾಗಿ ತಲುಪಿಸೋದ್ರಲ್ಲಿ ಪ್ರತಿಯೊಂದು ಹೆಣ್ಮಗುವಿಗೂ ಇದು ಒಂದು ಚಾಲೆಂಜಿಂಗ್ ಆಗಿದೆ. ಮತ್ತೆ ಹೇಳಿದ್ರೆ ಲೈಕ್ ಅವರು ಕೂಡ ಸೋಲ್ಜರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಇಲ್ಲಿ. ಅದನ್ನ ನಾವು ತುಂಬಾ ಇದು ಯಾವುದೇ ರೀತಿ ತೊಂದರೆಗಳಿಲ್ಲ, ಆರಾಮಾಗಿ ಹೆಣ್ಮಕ್ಳು. ನಾವು ಸ್ಟಾರ್ಟಿಂಗ್ ಅಲ್ಲಿ ಇದ್ದಾಗ ಟ್ರೈನ್ ಮಾಡ್ಬೇಕಿತ್ತು, ಈಗ ಹೆಣ್ಮಕ್ಳು ಟ್ರೈನ್ ಆಗಿ ಬರ್ತಿದ್ದಾರೆ. ಮತ್ತೆ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಸಂಸ್ಥೆಯಿಂದ ಪ್ರತಿಯೊಂದು ಹೆಣ್ಮಕ್ಳಿಗೂ ಆ ಒಂದು ಪ್ರೇರಣೆಯನ್ನ ಕೊಡ್ಬೇಕು, ಅವ್ರು ನಮ್ ಜೊತೆ ಉಳ್ಕೋಬೇಕು, ಅವರು ದೃಢವಾಗಿ ಇವತ್ತು ಹೆಣ್ಮಕ್ಳು ಎಲ್ಲಾ ಕಡೆ ಇದ್ದಾರೆ, ನಾನು ಕೂಡ ಇದ್ ಮಾಡ್ಬೇಕು. ನಾವೊಂದು ಮಾಡಿದೀವಿ ಏನಂತ ಹೇಳಿದ್ರೆ, 4 ವರ್ಷ ಯಾವ ಹೆಣ್ಮಕ್ಳು ನಮ್ಮ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾರೋ ಆ ಕಾರ್ ಅವರಿಗೆ ಕೊಡ್ತೀವಿ. ಸೊ ಹಾಗಾಗಿ ದೇ ಆರ್ ನಾಟ್ ದ ಎಂಪ್ಲಾಯ್ಸ್, ಅವರು ಜಸ್ಟ್ ಕಾರ್ಮಿಕರಲ್ಲ, ಅವರು ಕೂಡ ಓನರ್ ಕಮ್ ಡ್ರೈವರ್ ಆಗಿ ನಮ್ಮ ಸಂಸ್ಥೆಯಲ್ಲಿ ಆಕೆಯ ಕಾರ್ ಆಗಿ ಅದನ್ನು ಕೂಡ ನಿಭಾಯಿಸಬಹುದು ಅನ್ನೋ ಒಂದು ಇದನ್ನ ತಂದಿರೋದ್ರಿಂದ ಸುಮಾರು 30 ಕ್ಯಾಬ್ಗಳನ್ನ ನಾವು ಈಗಾಗಲೇ ಹೆಣ್ಣು ಮಕ್ಕಳಿಗೆ ಬರೆದು ಕೊಟ್ಟಿದ್ದೀವಿ. ನೀವು ಹೇಳ್ತಾ ಇದ್ರಿ ನೈಟ್ ಕೂಡ ಹೆಚ್ಚು ಬರ್ತಾ ಇದೆ, ರಾತ್ರಿ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳಿಗೆ ಭಯ ಅಂತ. ಸ್ವತಂತ್ರ ಸಿಕ್ಕಿ ಇಷ್ಟು ವರ್ಷ ಆದ್ರೂ ಕೂಡ ಒಂದು ಭಯ ಅಂತೂ ಇದ್ದೇ ಇದೆ. ಸೊ ನಿಮ್ಮ ಕಾರು ಚಾಲಕಿಯರು ಯಾವ ರೀತಿ ಅದನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ? ಅವ್ರಿಗೆ ಆತರ ಏನಾದ್ರು ಒಂದು ಕೆಟ್ಟ ಪ್ರಸಂಗಗಳೇನೋ ನಡೆದಿದ್ಯಾ? ಇಲ್ಲಿವರೆಗೂ ಯಾವುದೂ ಇಲ್ಲ. ಒಂದೇನಂತ ಹೇಳಿದ್ರೆ, ನಾವು ನಿಂತ್ಕೊಂಡಾಗ ಸಮಾಜ ನಮ್ಗೆ ಸಪೋರ್ಟ್ ಮಾಡತ್ತೆ. ನಾವೇ ನಿಂತ್ಕೊಳ್ದಿರುವಾಗ ದೃಢವಾಗಿ ನಮ್ಗೆ ಅದೇ ಹೇಳಿದ್ರಲ್ಲ, ಕಾನ್ಫಿಡೆನ್ಸ್, ಡಿಟರ್ಮಿನೇಷನ್, ಕಮಿಟ್ಮೆಂಟ್ ಎಲ್ಲಾನು ಇರ್ಬೇಕಾಗತ್ತೆ ಇಲ್ಲಿ. ಒಂದ್ ಹೆಣ್ಮಗು ನೀವ್ ನಿಂತಾಗ ನಿಮ್ಮ ಸುತ್ತ ಎಲ್ಲಾರು ನಿಂತ್ಕೊಳ್ತಾರೆ. ನೀವು ಅದನ್ನ ತಗೊಳ್ಳೋ ತನಕ ಅಷ್ಟೇ, ಅದು ತಗೊಂಡಾಗ ಎಲ್ಲಾರು ಜೊತೆಗೆ ನಿಂತ್ಕೊಂಡ್ಬಿಡ್ತಾರೆ. ಸೊ ಮೇಡಮ್ ಹೇಳಿದ್ರು, ಲೈಕ್ ನಾನ್ ಬಂದಾಗ 2 ಗಂಟೆ ರಾತ್ರಿಯಲ್ಲಿ ಎಲ್ಲಾರು ಬಂದು ಚಪಾಳೆಯನ್ನ ತಟ್ಟಿ ನಮ್ಗೆ ಪ್ರೋತ್ಸಾಹ. ಅದೇ ರೀತಿ ಇವತ್ತು ನಾವು ಬಂದು ನಿಂತ್ಕೋತೀವಿ ಅಂದ್ರೆ ಕಸ್ಟಮರ್ಸ್ ನಿಂತಿರ್ತಾರೆ ನಮಗೋಸ್ಕರ, ಅಪ್ಪ ಪಿಂಕ್ ಕ್ಯಾಬೇ ಬೇಕು, ನಾನು ನಿಂತ್ಕೋತೀನಿ ಅಂತ ಹೇಳಿ. ಸೊ ಹಾಗಾಗಿ ಇವತ್ತು ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ,
ಎಲ್ಲಾ ಹೊಯ್ಸಳ ಟೀಮ್ ನಮ್ ಜೊತೆ ಇದೆ, ಸುರಕ್ಷಾ ಆಪ್ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ನಾವ್ 1 ಸೆಕೆಂಡ್ ಅಲ್ಲಿ ನಮ್ಗೆ ಏನೋ ಒಂದು ಯಾರೋ ಒಬ್ರು ಫಾಲೋ ಮಾಡ್ತಾ ಇದ್ದಾರೆ. ಬ್ಯಾಂಗ್ಳೂರ್ಲಿ ಡ್ರೈವ್ ಮಾಡ್ಲಿಕ್ಕೆ ನಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಎಲ್ಲೋ ಒಂದ್ ಕಡೆ ನಾವು ಡ್ರೈವ್ ಮಾಡ್ತಾ ಇರ್ಬೇಕಾದ್ರೆ ಇವತ್ತು ಸರ್ಜಾಪುರ ಏರಿಯಾ ಒಳಗಡೆ ಎಲ್ಲೋ ಹೋಗಿ ಡ್ರಾಪ್ ಮಾಡ್ಬೇಕಾಗತ್ತೆ, ಅಪಾರ್ಟ್ಮೆಂಟ್ಸ್ ಜಾಸ್ತಿ ಬರ್ತಾ ಇದೆ ಅಂತ ಕಡೆ ನಾವು ಡ್ರಾಪ್ ಮಾಡಿದಾಗ ಸುತ್ತಮುತ್ತಲು ಏನೂ ಇರೋದಿಲ್ಲ. ಎಲ್ಲೋ ಒಂದ್ ಕಡೆ ಆತರ ನಮ್ಗೆ ಆ ಭಯ ಆದಾಗ, ನಮ್ಗೆ ಯಾರೋ ಒಬ್ರು ಫಾಲೋ ಮಾಡ್ತಿದ್ದಾರೆ ಅಂದಾಗ ನಾವು ಇಮಿಡಿಯೇಟ್ ಆಗಿ ಒಂದು ಕಾಲೋ ಮೆಸೇಜ್ ಮಾಡಿದ್ರೆ ಅವ್ರು ನಮ್ಮನ್ನ ಬಂದು ಸುರಕ್ಷತೆಯನ್ನ ಕೊಡ್ತಾರೆ. ಅದ್ರ ಜೊತೆಗೆ ಲೈಕ್ ಬ್ಯಾಂಗ್ಳೂರ್ ರೋಡ್ಸ್ ಅಲ್ಲೆಲ್ಲ 100% ಎಲ್ಲಾ ಮೆನ್ನು ಡ್ರೈವ್ ಮಾಡ್ತಿರ್ತಾರೆ, ಎಲ್ಲೂ ಕೂಡ ಏನೂ ಇಲ್ಲ. ಸಾಲದೆ ಇದಕ್ಕೆ ನಮ್ಮ ಕಾರ್ಗಳಲ್ಲಿ GPS ಟ್ರ್ಯಾಕರ್ ಇರುತ್ತೆ, ಪ್ಯಾನಿಕ್ ಬಟನ್ಸ್ ಇರುತ್ತೆ. ಸುರಕ್ಷತೆಗೆ ಏರ್ಪೋರ್ಟ್ ಇಂದ ಕೂಡ ಪಿಂಕ್ ಕಾರ್ಡ್ ಅಂತ ಇಶ್ಯೂ ಮಾಡ್ತಾ ಇದ್ದಾರೆ. ನಮ್ ಕ್ಯಾಬಲ್ಲಿ ಯಾರೇ ಹೋದ್ರು ಆ ಹೆಣ್ಮಗು ಏನಾದ್ರು ಪ್ರಾಬ್ಲಮ್ ಆದ್ರೆ ಅವರು ಕೂಡ ಏರ್ಪೋರ್ಟಿಗೆ ಇದ್ ಮಾಡ್ಬೋದು, ಸರಿ ಈ ತರ ಇದೆ, ಯಾರೋ ಫಾಲೋ ಮಾಡ್ತಿದ್ದಾರೆ. ಸೊ ಎಲ್ಲಾರು ಪ್ರೋತ್ಸಾಹನ ಕೊಡ್ತಾ ಇರುವಾಗ ನಾನು ಹೇಳೋದಷ್ಟೇ, ಒಂದು ಹೆಣ್ಮಗು ರಾಕ್ ಸ್ಟೋನ್ ತರ ನಿಂತ್ಕೋಬೇಕು ಇವತ್ತು, ನಾನ್ ಸಿದ್ಧವಾಗಿದ್ದೀನಿ ಅನ್ನೋದು. ಮತ್ತೆ ಆಕೆ ತನಗೆ ಬಂದ ಆಲೋಚನೆಗಳನ್ನ ಶೇರ್ ಮಾಡ್ತಾ ಶುರು ಮಾಡ್ಬೇಕು. ಆಕೆ ಇವತ್ತು ಪ್ರಪಂಚ ಯಾವ ತರ ಇದೆ ಅಂದ್ರೆ ನಾನ್ ಮುಂದೆ ಬಂದ್ರೆ ಮಾತ್ರ ನನಗೆ ಸಪೋರ್ಟ್ ಅಲ್ವಾ. ಸೊ ಹಾಗಾಗಿ ನಾನು ರೆಡಿ ಇದ್ದೀನಿ, ನಾನ್ ರೆಡಿ ಆಗಿರುವಾಗ ಸೊ ನನ್ನ ಒಂದು ನಿರ್ಧಾರವನ್ನ ತಿಳಿಸಿದಾಗ ಸಮಾಜ ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಶುರು ಮಾಡುತ್ತೆ. ಸೊ ಹಾಗಾಗಿ ನಮ್ಗೆ ಎಲ್ಲೂ ಆತಂಕ ಎಲ್ಲೂ ಇಲ್ಲ. ಇವತ್ತು ಅದಾಗೆ ನಾವು ಫಸ್ಟ್ ಎಲ್ಲಿದ್ವಿ, ನಾವು 2-3 ಕ್ಯಾಬಲ್ಲಿ ಇದ್ವಿ, ಇವತ್ತು 40-50 ಕ್ಯಾಬಿಗೆ ಬಂದಿದ್ದೀವಿ. ಹೆಣ್ಮಕ್ಳೆಲ್ಲ ಡ್ರೈವರ್ ಕಮ್ ಓನರ್ ಆಗಿ ಡ್ರೈವ್ ಮಾಡ್ತಿದ್ದಾರೆ, ಹಗಲು ರಾತ್ರಿ ನಿರಾತಂಕವಾಗಿ ಅವರ ಸೇವೆಗಳನ್ನು ಕೊಡ್ತಾ ಇದ್ದಾರೆ. ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲ, ಒಂದು ಆಕ್ಸಿಡೆಂಟ್ಸ್ ಇಲ್ಲ, ಏನೂ ಇಲ್ಲ. ಸೊ ಅಂತದ್ರಲ್ಲಿ ಹೇಳೋದು ಪ್ರತಿಯೊಂದು ಹೆಣ್ಮಗುಗೂ ಕಲಿತು ನೀವು ಕೂಡ ಸೇವೆ ಮಾಡಬೇಕು ಅಂದ್ರೆ ಮಾಡಬಹುದು. ಕ್ರೀಡಾಪಟುವಾಗಿ ಸಾಕಷ್ಟು ಸವಾಲುಗಳನ್ನು ಎದುರಿಸಿ ಈ ಒಂದು ಮಟ್ಟಕ್ಕೆ ಬಂದು ನಿಂತಿದ್ದೀರಿ. ಮುಂದೆ ಬರುವಂತಹ ಹೆಣ್ಣು ಮಕ್ಕಳು ಮಾನಸಿಕ ಚೌಕಟ್ಟನ್ನ ದಾಟಿ ಈ ಕ್ಷೇತ್ರಕ್ಕೆ ಬರಬೇಕಾಗತ್ತೆ, ಅಂತವ್ರಿಗೆ ಏನ್ ಸಲಹೆ ನೀಡ್ತೀರಿ ನೀವು? ಫಸ್ಟಿಗೆ ಅವರಿಗೆ ಪೇರೆಂಟ್ಸ್ ಅವರನ್ನ ಐಡೆಂಟಿಫೈ ಮಾಡಬೇಕು, ಅವ್ರು ಯಾವ್ದ್ರಲ್ಲಿ ಹೋಗಕ್ಕೆ ಇಂಟ್ರೆಸ್ಟ್ ಇದೆ, ಅವರ ಸ್ಟ್ರೆಂತ್ ಏನು ಅನ್ನೋದು. ಸ್ಪೋರ್ಟ್ಸ್ ಅನ್ನೋದು ಏನು ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಬೆಸ್ಟ್ ಇರದೇ ಇರ್ಲಿ, ಸ್ಟಡಿ ಜೊತೆಗೆ ಅವರಿಗೆ ಸ್ಪೋರ್ಟ್ಸ್ ಅನ್ನೋದು ಮಾಡಿಸ್ಲೇಬೇಕು 100%. ಏನಕ್ಕಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಫಿಸಿಕಲ್ ಫಿಟ್ನೆಸ್ ಯಾವ ರೀತಿ ಮಾಡೋದು ಅಂತ ಗೊತ್ತಿರುತ್ತೆ. ಪ್ಲಸ್ ನೀವು ಟೀಮ್ ಗೇಮ್ ಅಲ್ಲಿ ಹೋಗಿ ಅವ್ರ ಜೊತೆ, ಇವಾಗ ಟೀಮ್ ಗೇಮ್ ಅಲ್ಲಿ ಎಲ್ಲರೂ ಒಂದೇ ತರ ಆಟ ಆಡಲ್ಲ, ಒಬ್ರು ಚೆನ್ನಾಗ್ ಆಡ್ತಾರೆ, ಒಬ್ರು ಚೆನ್ನಾಗ್ ಆಡಲ್ಲ. ಸೊ ಇನ್ನೊಬ್ರು ಚೆನ್ನಾಗಿದ್ದಾಗ ನಾವು ಅವರನ್ನ ಯಾವ ರೀತಿ ಅಪ್ರಿಶಿಯೇಟ್ ಮಾಡ್ಬೇಕು ಅನ್ನೋದು ಒಂದು ಕ್ವಾಲಿಟಿ ಬರುತ್ತೆ. ಎಲ್ಲರ ಜೊತೆ ಹೊಂದ್ಕೊಂಡು ಯಾವ ರೀತಿ ಇರ್ಬೇಕು ಅನ್ನೋದು ಸ್ಪೋರ್ಟ್ಸ್ ಅಲ್ಲಿ ಬರುತ್ತೆ. ಬೇರೆ ಬೇರೆ ಸ್ಟೇಟ್ ಅವರ ಒಂದು ಕಲ್ಚರ್ ನಾವು ಕಲಿಯೋದಕ್ಕೆ ಅವಕಾಶ ಸಿಗುತ್ತೆ. ಅವ್ರ ಬೆಸ್ಟ್ ಇರದೇ ಇರ್ಲಿ, ಪ್ರತಿಯೊಬ್ಬರಿಗೆ ಸ್ಪೋರ್ಟ್ಸ್ಗೆ ಇಂಟ್ರೆಸ್ಟ್ ಇದ್ರೆ ಅವರನ್ನ ಕಳಿಸಿ ಅಂತ ಪೇರೆಂಟ್ಸ್ಗೆ ಹೇಳ್ತೀನಿ. ಭುವನೇಶ್ವರಿ ಅವರೀಗ ಶಾಸ್ತ್ರಗಳಲ್ಲಿ ಅಥವಾ ಉಲ್ಲೇಖ ಆಗಿರುವಂತೆ ಮಹಿಳೆಯರನ್ನ ಯಾವ ರೀತಿ ಬಿಂಬಿಸಿದ್ದಾರೆ ಅಂತ ನಾವು ನೋಡ್ಬೋದು. ಈಗ ಈ ಕ್ಷೇತ್ರಕ್ಕೆ ಬಂದ ಮೇಲೆ ನೀವು ಅಲ್ಲಿ ಉಲ್ಲೇಖವಾಗಿರುವಂತಹ ಮಹಿಳೆಗೆ ಸಿಗ್ತಾ ಇರುವಂತಹ ಗೌರವಗಳಾಗಿರ್ಬೋದು, ಈ ಪುರೋಹಿತಿಗೆಯಲ್ಲಿ ವ್ಯತ್ಯಾಸ ಏನಾದ್ರೂ ಕಂಡು ಬರ್ತಾ ಇದೆಯಾ? ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿರುವಂತೆ ಇದೆಯಾ ಅಥವಾ ಇಲ್ಲಿ ಚೇಂಜ್ ಇದೆಯಾ, ಹೇಗೆ ಅನ್ಸುತ್ತೆ ಪ್ರಸ್ತುತ? ಆ ಥರ ಏನಿಲ್ಲ ಮ್ಯಾಮ್, ಅಲ್ಲಂದ್ರೂ ಕೊಟ್ಟು ಬಿಟ್ಟಿದ್ದಾರೆ. ಹೌದು, ಯಾಕಂದ್ರೆ ತುಂಬಾ ರೆಫರೆನ್ಸ್ ಇದೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಬ್ರಹ್ಮಚರ್ಯೇಣ ಕನ್ಯಾ ಯುವಾನಂ ವಿಂದತೆ ಪತಿಂ ಅಂತ ಹೇಳಿ ಅಥರ್ವ ವೇದದಲ್ಲಿ ಹೇಳಿದ್ದಾರೆ. ಅಂದ್ರೆ ಅಲ್ಲೇ ಹೇಳುತ್ತೆ ಬ್ರಹ್ಮಚರ್ಯೇಣ ಕನ್ಯಾ ಅಂತ ಹೇಳಿ, ಅಂದ್ರೆ ಅವಳು ಬ್ರಹ್ಮಚರ್ಯವನ್ನ ಪಾಲಿಸಿರುವ ಕನ್ಯೆ. ಬ್ರಹ್ಮಚರ್ಯ ಪಾಲಿಸ್ಬೇಕಂದ್ರೆ ಅವಳು ಉಪನಯನ, ವೇದಾಧ್ಯಯನ ಇದನ್ನೆಲ್ಲ ಮುಗಿಸ್ಕೊಂಡೇ ಇರಬೇಕು, ಅವಳು ವರನನ್ನ ಚೂಸ್ ಮಾಡ್ತಾಳೆ ಅಂತ ಅಲ್ಲಿ ಹೇಳ್ತಾ ಇದೆ. ಅಂತ ಏನಿಲ್ಲ ಮ್ಯಾಮ್, ಯಾಕಂದ್ರೆ ಅಲ್ಲಿ ಬಹಳಷ್ಟು ಎಲ್ಲ ವೇದಗಳಲ್ಲಿಯೂ ರೆಫರೆನ್ಸ್ ನಮಗೆ ಸಿಗತ್ತೆ. ಮತ್ತೆ ಋಗ್ವೇದದಲ್ಲಿ ಏನಿಲ್ಲ ಅಂದ್ರೂ 26 ಹೆಚ್ಚು ಬ್ರಹ್ಮವಾದಿನಿಯರ ಹೆಸರುಗಳಿವೆ. ಅಂದ್ರೆ ಅದಿತಿ, ವಿಶ್ವಾವಾರ, ಆಮೇಲೆ ಘೋಷ, ಗೋದ, ಈ ತರ ತುಂಬಾ ಜನ ಇದ್ದಾರೆ, ವಾಗಂಭೃಣಿ, ತುಂಬಾ ಜನ ಇದ್ದಾರೆ. ಅವ್ರನ್ನೇ ಇನ್ಸ್ಪಿರೇಷನ್ ಆಗಿ ತಗೊಂಡು ನಾವೀಗ ಮಾಡಬೇಕು. ಮತ್ತೆ ಈಗೂ ನಾವು ಅದನ್ನೇ ಅಪ್ಲೈ ಮಾಡ್ತಾ ಇದ್ದೀವಿ, ಯಾಕಂದ್ರೆ ಅಲ್ಲಿಂದ ಅದು ಬಂದಿರುವ ಪರಂಪರೆ 7th ಸೆಂಚುರಿವರೆಗೆ ಇತ್ತು. ಆಮೇಲೆ ನಮ್ಮ ದೇಶದ ಮೇಲೆ ಆಗಿರುವ ದಾಳಿ, ಹಿಂಸೆ, ಅತ್ಯಾಚಾರ, ಅನಾಚಾರ, ಹೀಗೆ ಕಂಟಿನ್ಯೂಸ್ ಆಗಿರುವಂತ ಅಟ್ಯಾಕ್ಸ್ ಇಂದ ಅದು ಸ್ಟಾಪ್ ಆಯ್ತು. ಬಟ್ ಈಗ ಮತ್ತೆ ಸ್ಟಾರ್ಟ್ ಆಗಿದೆ. ಸೊ ನಡೀತಾ ಇದೆ. ಡಿಫ್ರೆನ್ಸ್ ಅಂತ ಏನೂ ನನಗೆ ಅನ್ಸಿಲ್ಲ. ಶಾಸ್ತ್ರದಲ್ಲಿ ಹೇಗಿತ್ತು ನಾವು ಈಗ ಅದನ್ನೇ, ನಾನಂದ್ರೂ ಶಾಸ್ತ್ರದಲ್ಲಿ ಏನಿದೆ ನಮ್ಮ ವೈದಿಕ ಪರಂಪರೆ ಅವಾಗ ಏನ್ ಹೇಳಿತ್ತು ಅದನ್ನೇ ನಾವೀಗ ಅನುಸರಿಸ್ಕೊಂಡು ಬರ್ತಾ ಇದ್ದೀನಿ. ಮತ್ತು ನಾ ಹೆಣ್ಮಕ್ಳಿಗೂ ಅದನ್ನೇ ಹೇಳ್ತೀನಿ, ನೀವು ಫಾಲೋ ಮಾಡಿ, ಅದನ್ನ ಬಿಡಬೇಡಿ, ನಮ್ಮ ಸನಾತನ ಧರ್ಮವನ್ನ ಬಿಡಬೇಡಿ. ಅಲ್ಲಿ ಏನ್ ಹೇಳಿದ್ದಾರೆ ಅದನ್ನ ನಾವು ಪಾಲಿಸೋಣ. ಬಟ್ ಕೆಲವೊಂದರಲ್ಲಿ ಮಾಡಿಫಿಕೇಶನ್ಸ್ ಆಗಿದೆ. ಯಾವ ತರ ಅಂತ ಹೇಳ್ತೀನಿ. ಈಗ ಮೊದಲು ಶಾಸ್ತ್ರದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಯಾವುದೇ ಒಂದು ಕಾರ್ಯ ಅಥವಾ ಏನೋ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಗೋಮಯದಿಂದ ಸಾಣಿಸ್ಬೇಕು ನೆಲವನ್ನೆಲ್ಲ ಅಂತ ಹೇಳಿ.
ಬಟ್ ಈಗ ನೀವು ನೋಡ್ತೀರಾ ಈಗೆಲ್ಲ ಮನೆಯಲ್ಲಿ ಟೈಲ್ಸ್ ಇರುತ್ತೆ, ಅದು ಮಾಡರ್ನೈಸೇಷನ್. ಸೊ ಮತ್ತೆ ಅಲ್ಲಿ ಗೋಮಯವನ್ನು ಲೇಪಿಸಲ್ಲ ನಾವು ತುಂಬಾ ಜನ. ಅದ್ರ ಬದಲಿ ಏನು ಮಾಡ್ಕೊಂಡಿದ್ದಾರೆ ಅಂದ್ರೆ ಫ್ಲವರ್ಸ್ಲಿಂದ ಡೆಕೋರೇಷನ್ ಮಾಡೋದು, ಅಥವಾ ಟೇಬಲ್ ಇಟ್ಟು ಹಿಂಗೆ ಆ ಥರ ತಮಗೆ ಹೇಗೆ ಬೇಕು ಹಾಗೆ ಪೂಜೆಯಲ್ಲಿ ಅವರು ರೆಡಿ ಮಾಡ್ತಾರೆ. ಸೊ ಈ ಥರ ಹೇಳ್ಬೋದು, ಶಾಸ್ತ್ರ ಪ್ಲಸ್ ಮಾಡರ್ನೈಸೇಷನ್ ಎರಡೂ ಹೋಗ್ತಾ ಇದೆ. ಆ ಥರ ಏನಿಲ್ಲ, ನಮ್ಗೆ ಹೇಗೆ ಬೇಕು ನಾವು ಹಾಗೆ ಚೇಂಜ್ ಮಾಡ್ಕೊಂಡಿದೀವಿ ಕೆಲವೊಂದು ವಿಷಯದಲ್ಲಿ. ಓಕೆ, ಖಂಡಿತ. ಮೂವರು ಅತಿಥಿಗಳು ಕೂಡ ಅವರದ್ದೇ ಆದಂತಹ ಕ್ಷೇತ್ರದಲ್ಲಿ ಎದುರಿಸಿರುವಂತಹ ಸವಾಲುಗಳು, ಜೊತೆಗೆ ಸಾಧನೆಗೆ ಅವ್ರ ಮನೆಯಲ್ಲಿ ಸಿಕ್ಕಿರುವಂತಹ ಸಪೋರ್ಟ್ ಆಗಿರ್ಬೋದು, ಮುಂದೆ ಬರುವಂತಹ ಹೆಣ್ಮಕ್ಳು ಈ ಫೀಲ್ಡ್ ಅನ್ನ ಯಾಕೆ ಆಯ್ಕೆ ಮಾಡ್ಕೋಬೇಕು, ಆಯ್ಕೆ ಮಾಡ್ಕೊಂಡ್ರೆ ಯಾವ ರೀತಿ ಅದರಲ್ಲಿ ಸಾಧನೆಯನ್ನ ಮಾಡಬಹುದು ಅನ್ನೋದನ್ನ ಅವರ ಅನುಭವದ ಮೂಲಕ ತಿಳಿಸ್ಕೊಟ್ರು. ನಮಗೆ ಬಂದಿರುವಂತಹ ಈ ಅತಿಥಿಗಳು ಸಾಕಷ್ಟು ವಿಚಾರವನ್ನ ನಮ್ಮ ಜೊತೆಗೆ ನೀವು ಹಂಚಿಕೊಂಡ್ರಿ. ಧನ್ಯವಾದಗಳು. ಹಲವು ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಚಂದನ ಮಂಥನ ವಿಶೇಷ ಕಾರ್ಯಕ್ರಮ. ಮುಂದಿನ ಚಂದನ ಮಂಥನದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ನಾವು ಭೇಟಿಯಾಗೋಣ. ನಮಸ್ಕಾರ. ಈ ಚಂದನ ಮಂಥನ ಕಾರ್ಯಕ್ರಮವನ್ನ ನೀವು ಡಿಡಿ ನ್ಯೂಸ್ ಯೂಟ್ಯೂಬ್, ಎಕ್ಸ್ ಖಾತೆ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೆ ವಾಟ್ಸ್ಆಪ್ ನಲ್ಲೂ ಕೂಡ ವೀಕ್ಷಣೆ ಮಾಡಬಹುದು.